ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುನೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾದಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋ ನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುನಮಾತನೋತು ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಆಂಜನೇಯನ ಸನ್ನಿಧಾನ, ವಿಶೇಷವಾಗಿ ರಾಯಚೂರಿನ ಈ ದೇವಸ್ಥಾನದಲ್ಲಿ 33 ವರ್ಷಗಳಿಂದ ಬಂದಿದೆ. ಹಾಗಾಗಿ 33 ವರ್ಷಗಳ ಒಂದೊಂದು ವರ್ಷಗಳ ಉತ್ಸವ ನೆರವೇರ್ತಾ ಇದೆ. ಈ ಬಾರಿಯ ವಾರ್ಷಿಕೋತ್ಸವದ ನಿಮಿತ್ತ ಭಾಗವತ ಸಾರೋದ್ಧಾರ ಅರಣ್ಯಕಾಚಾರ್ಯರು ರಚನೆ ಮಾಡಿದ ಕೃತಿಯನ್ನ ವಿಷಯವಾಗಿ ಇಟ್ಟುಕೊಂಡು 3 ದಿನಗಳ ಕಾಲ ಜ್ಞಾನಯಜ್ಞ ಪ್ರಾರಂಭ ಆಗ್ತಾ ಇದೆ. ನಿರ್ವಿಘ್ನವಾಗಿ ಜ್ಞಾನಯಜ್ಞ ದೇವರಿಗೆ ಪ್ರೀತಿಯಾಗುವ ಹಾಗಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ವಿಘ್ನೇಶ್ವರನ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಭರ ರೂಪಿ ಭಗವಂತನನ್ನು ಸ್ಮರಣೆ ಮಾಡಿ ಭಾಗವತರ ಸಾರೋದ್ಧಾರವನ್ನ ಸಂಕ್ಷಿಪ್ತವಾಗಿ, ಸಾರೋದ್ಧಾರವೇ ಸಂಕ್ಷಿಪ್ತ, ಅದನ್ನು ಮತ್ತೆ ಪುನಃ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಅರಣ್ಯಕಾಚಾರ್ಯರು 200 ವರ್ಷಗಳಷ್ಟು ಹಿಂದೆ ಭೂಮಿಯಲ್ಲಿ ಬಂದಂತಹ ಸತ್ಪುರುಷರು, ಮಹಾನುಭಾವರು. ಅವರ ದೃಷ್ಟಿಕೋನ ಶ್ರೀ ಸಾಮಾನ್ಯರಿಗೆ ಭಾಗವತ ಧರ್ಮಗಳ ತಿಳುವಳಿಕೆ ಬರಬೇಕು, ಶ್ರೀ ಸಾಮಾನ್ಯನು ಕೂಡ ಭಾಗವತನಾಗಬೇಕು ಅನ್ನೋ ಉದ್ದೇಶ ಅವರ ದೃಷ್ಟಿಕೋನ. ಬಹಳ ಎತ್ತರದಲ್ಲಿದ್ದವರನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತೇನೆ ಅನ್ನೋರು ಬಹಳ. ಈಗಾಗಲೇ 90 ತೆಗಿತಿದ್ದಾನೆ, ಅವನನ್ನ 99 ತೆಗೆಯೋ ಹಾಗೆ ಮಾಡ್ತೇನೆ ಅಂತ ಹೇಳೋರು ಇರ್ತಾರೆ. 35 ತೆಗೆಯೋನನ್ನ 90 ಆಗಿ ಮಾಡ್ತೇನೆ ಅಂತ ಇರೋದಲ್ಲ, ಇದು ಚಾಲೆಂಜ್ ಆಗ್ತದೆ. ಇದು ಇವತ್ತಿನ ಭಾಷೆಯಲ್ಲಿ ಬಹುಶಃ ಟಾಸ್ಕ್ ಅಂತ ಜಾಸ್ತಿ ಕೇಳಿರ್ತೀನಿ ಅಂತ ಅನ್ಕೊಳ್ತೇನೆ. 35 ತೆಗೆಯೋನನ್ನ 90 ತೆಗೆಯೋ ಹಾಗೆ ಮಾಡ್ತೇನೆ ಅಂತ ಅನ್ನೋದಿದೆ ಅಲ್ಲ, ಇದು ಬಹಳ ದೊಡ್ಡ ಕಠಿಣದ ಸವಾಲು. ಅರಣ್ಯಕಾಚಾರ್ಯರ ಕೃತಿಗಳನ್ನು ಅವಲೋಕಿಸಿದ್ರೆ ನಮಗೆ ತಿಳಿದದ್ದೇನು ಅಂದ್ರೆ, ಅವನಿಗೇನು ಗೊತ್ತಿಲ್ಲ, ಅವನಿಗೇನೇನೂ ಗೊತ್ತಿಲ್ಲ. ಅವನೇನೋ ಕೃಷಿ ಮಾಡ್ತಿದ್ದಾನೆ, ಅವನು ವೈದ್ಯಕೀಯದಲ್ಲಿದ್ದಾನೆ, ಅಥವಾ ವಕೀಲನಾಗಿದ್ದಾನೆ, ಯಾವುದೂ ಆಗಿಲ್ಲ, ಏನೂ ಆಗಿಲ್ಲ, ಆದರೂ ಇದ್ದಾನೆ ಭೂಮಿ ಮೇಲೆ. ಇಂಥ ಒಬ್ಬ ಶ್ರೀ ಸಾಮಾನ್ಯನನ್ನು ಗುರುತಿಸಿ
ಇವನಿಗೆ ಈ ದಾರಿಯಲ್ಲಿ ಸಾಗಿಸ್ಲಿಕ್ಕೆ ಅವಕಾಶ ಇದೆನೋ ಇಲ್ಲೋ ಅಂತ ಈ ರೀತಿ ಯೋಚನೆಯನ್ನು ಮಾಡಿ ಅರಣ್ಯಕಾಚಾರ್ಯರು ತಾವು ಭಾಗವತವನ್ನೆಲ್ಲ ಬುದ್ಧಿಯಲ್ಲಿ ಇಟ್ಟುಕೊಂಡು 18,000 ಗ್ರಂಥಾತ್ಮಕ ಭಾಗವತವನ್ನು ಬುದ್ಧಿಯಲ್ಲಿ ತಂದು ಮಹಾಭಾರತ, ರಾಮಾಯಣ, ಆನಂದ ತೀರ್ಥ ಭಗವತ್ಪಾದರ ಗ್ರಂಥಗಳ ಸಾರ ನಿರ್ಣಯ ಎಲ್ಲ ಬುದ್ಧಿಯಲ್ಲಿ ಇಟ್ಟುಕೊಂಡು ಇಷ್ಟು ಸಾಕು ಅಂತ ಇಷ್ಟನ್ನ ಚೆನ್ನಾಗಿ ಅಳವಡಿಸ್ಕೊಂಡ್ರೆ ಅವನು 35 ತೆಗಿತಾ ಇದ್ದವನು 95 ತೆಗಿಬಲ್ಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಂತ ಹೇಳಿಕೊಟ್ಟ ಮಹಾನುಭಾವರು ಅದು ಆರಣ್ಯಕಾಚಾರ್ಯರು ಅಂತ ನಾವು ಭಾವಿಸಬೇಕು. ಬಹಳ ದೂರದೃಷ್ಟಿ ಅವರಿಗಿತ್ತು. ಕಾಲ ಕಾಲಕ್ಕೆ ಬದಲಾವಣೆ ಯಾವ ಹಂತದಲ್ಲಿ ಎಲ್ಲಿ ಮಾಡಿದರೆ ಸರಿ ಹೋಗ್ಬೋದು, ಇದು ಎಲ್ಲಾ ಕಾಲದಲ್ಲಿ ನಡೆಯುವ ಚರ್ಚೆ. ಇವತ್ತು ಬಹಳ ಜನ ಸವಾಲು ಒಡ್ಡೋದೇನು ಅಂದ್ರೆ ಧಾರ್ಮಿಕ ಮುಖಂಡರು ಸಿಕ್ಕರೆ ಇವತ್ತಿನ ಕಾಲಕ್ಕೆ ಯಾವ ಧರ್ಮ ಹೇಳ್ರಿ ಅಂತ ಅವ್ರನ್ನ ಸವಾಲು ಹಾಕ್ತಾರೆ. ವೈದ್ಯರು ಸಿಕ್ಕರೆ ಅವ್ರಿಗೇನೋ ಒಂದು ರೋಗ ಇರ್ತದೆ, ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೇಳಲಿಕ್ಕೆ ವೈದ್ಯರಿಗೆ ಕೇಳ್ತಾರೆ, ತುಂಬಾ ಬೇಗ ವಾಸಿಯಾಗೋ ಟ್ಯಾಬ್ಲೆಟ್ ಹೇಳ್ರಿ ಅಂತ ಅವ್ರಿಗೆ ಸವಾಲು ಹಾಕ್ತಾರೆ. ಅಥವಾ ಇನ್ಯಾರೋ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಇದ್ದವರು ಸಿಕ್ಕರೆ ಇವ್ರಿಗೆ ಬೇಕಾದದ್ದನ್ನ ಅವ್ರ ತಲೆ ಮೇಲೆ ಹಾಕಿ ಇದಕ್ಕೊಂದು ಸರಿಯಾದ ಬೇಗ ಉಪಾಯ ಹೇಳ್ರಿ ಅಂತ ಸವಾಲು ಹಾಕ್ತಾರೆ. ಇದು ಲೋಕದಲ್ಲಿ ಯಾವಾಗಲೂ ನಡೀತದೆ. ಅಪ್ಪಿ ತಪ್ಪಿ ಅವ್ರು ಏನಾದ್ರೂ ಉತ್ತರ ಕೊಟ್ರೆ, ನೋಡಿ ಹೀಗೆ ಬದಲಾವಣೆ ಮಾಡ್ಕೊಂಡ್ರೆ ಸರಿ ಹೋಗ್ತದೆ ಅಂತ ಉತ್ತರ ಕೊಟ್ರೆ ಇವ್ರಿಗೆ ಅದು ಸಮಾಧಾನ ಆಗಲ್ಲ. ಉತ್ತರ ಕೊಟ್ರಲ್ಲ ಅಂತ ಸಮಾಧಾನ ಆಗಲ್ಲ. ಕೊಡಬಾರ್ದಾಗಿತ್ತು ಅವ್ರು ಉತ್ತರ ಕೊಟ್ಟದ್ದಕ್ಕೆ ಕೂಡಲೇ ಮತ್ತೆ ಪ್ರಶ್ನೆ ಹಾಕ್ತಾರೆ, ಮತ್ತೆ ಅವ್ರು ಹೀಗೆ ಸಮಾಧಾನ ಹೇಳಿದ್ರು ನೀವ್ಯಾಕೆ ಹೀಗೆ ಹೇಳಿದ್ರಿ ಅಂತ. ಅಂದ್ರೆ ಇವನಿಗೆ ಸಮಾಧಾನ ಬೇಕಿಲ್ಲ, ಗೊಂದಲ ಬೇಕಿದೆ, ವಿವಾದ ಬೇಕಿದೆ. ಇವನಿಗೆ ಉತ್ತರ ಬೇಕಿಲ್ಲ, ಆಚರಣೆಗಳು ಬೇಕಿಲ್ಲ, ಅನುಷ್ಠಾನಗಳು ಬೇಕಿಲ್ಲ, ದೇವರ ಪ್ರೀತಿ ಆಗ್ತದೋ ಇಲ್ವೋ ಅನ್ನುವ ಚರ್ಚೆ ಬೇಕಿಲ್ಲ, ವಿಶ್ವಾಸ ಬೇಕಿಲ್ಲ, ಶ್ರದ್ಧೆ ಬೇಕಿಲ್ಲ. ಆದ್ರೆ ಎದುರುಗಡೆ ಯಾರು ಮಾತನಾಡ್ತಾರೆ ಅವರನ್ನ ದಡ್ರನ್ನ ಹೇಗೆ ಮಾಡಬೇಕು ಅನ್ನೋ ಅಂಶ ಬಹಳ ಬೇಕಿದೆ. ಅವನನ್ನು ಬಾಯಿ ಮುಚ್ಚಿಸ್ಬೇಕು, ಅವನು ಏನು ಮಾತಾಡಬಾರ್ದಾಗಿತ್ತು, ನಾನ್ ಬುದ್ಧಿವಂತ ಅಂತ ಅನಿಸ್ಕೊಳ್ಬೇಕು. ಇಂಥವ್ರು ಕಾಲದಲ್ಲಿ ಇರ್ತಾರೆ. ಇವರಿಂದ ಧಾರ್ಮಿಕ ಪರಿಷ್ಕರಣೆಗಳು, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಷ್ಕರಣೆಗಳು, ಕೌಟುಂಬಿಕವಾದ ಸಮಸ್ಯೆಗಳಿಗೆ ಪರಿಷ್ಕರಣೆಗಳು ಸಿಗ್ತದೆ ಅಂತ ನಾವು ಯಾವತ್ತೂ ಆಸೆ ಪಡೋ ಹಾಗಿಲ್ಲ. ಇಂಥವ್ರನ್ನ ಪತ್ತೆ ಹಚ್ಚಿ ಮೊದಲು ದೂರ ಇಡೋದೇ ಬಹಳ ಕ್ಷೇಮ ಸಮಾಜದಲ್ಲಿ. ಅರಣ್ಯಕಾಚಾರ್ಯರು ಧಾರ್ಮಿಕ ಪರಿಷ್ಕಾರವನ್ನ ಜಗತ್ತಿಗೆ ಮಾಡಿದವರು. ಅವರ ಕಾಲದಲ್ಲಿ ಹಾಗೂ ಅದರ ಮುಂದಿನ ಶತಮಾನಗಳಲ್ಲಿ ಒಂದು ಪೀಳಿಗೆ ಬರಲಿಕ್ಕಿದೆ. ಈಗಾಗಲೇ ಹಿಂದೆ ಒಂದನ್ನು ಅಳವಡಿಸ್ಕೊಂಡು ಬಂದಾಗಿದೆ. ಆ ಹಿಂದಿನ ಅಳವಡಿಸ್ಕೊಂಡು ಬಂದದ್ದನ್ನು ಎಲ್ಲವನ್ನೂ ಮುಂದಿನವರಿಗೆ ಹೇರ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಮುಂದಿನವರು ಮಾಡಬೇಕಾದದ್ದು ಬಹಳ ಇದೆ. ಆ ಒಂದು ವಿಷಮ ಕಾಲವನ್ನು ಅರ್ತು ಅವರಿಗೆ ತಕ್ಕಂತೆ ಅದ್ಭುತವಾದಂತಹ ಸಮಸ್ಯೆಗೆ ಪರಿಹಾರವನ್ನ ಧಾರ್ಮಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೊಟ್ಟು ಆಧ್ಯಾತ್ಮಿಕ ಸಮಸ್ಯೆ ಪರಿಹಾರವನ್ನ ಕಂಡುಕೊಟ್ಟ ಕ್ರಾಂತಿಕಾರಿ ಪುರುಷರು ಅಂದ್ರೆ ಅವರನ್ನು ನಾವು ಅರಣ್ಯಕಾಚಾರ್ಯರು ಅಂತ ಭಾವಿಸಬೇಕು. ಅರಣ್ಯಕಾಚಾರ್ಯರ ದೃಷ್ಟಿ ಅದು ಅನುಸಂಧಾನದ ದೃಷ್ಟಿ. ಆಡಂಬರ ಬೇಡ, ದಂಭಾಚಾರಗಳು ಬೇಡ. ಒಳಗಡೆಯಲ್ಲಿ ಒಂದು ವ್ಯವಸ್ಥೆ ಇದೆ ನಮ್ಮ ದೇಹದಲ್ಲಿ. ಆ ವ್ಯವಸ್ಥೆಯನ್ನು ಚೆನ್ನಾಗಿ ಅರ್ಥಕೊಂಡು ಅವರೊಟ್ಟಿಗೆ ನಾವು ಯಾವಾಗಲೂ ಕಲಿತು ಬೆರೆತು, ಒಳಗಿನವರೊಟ್ಟಿಗೆ ಹೊರಗಿನವರೊಟ್ಟಿಗೂ ಬೆರೆತಾಗ ಮಾಡಿ, ಇದ್ದಾಗ ಮಾಡಿ, ಅವರೊಟ್ಟಿಗೂ ಇವರೊಟ್ಟಿಗೂ ಇರಬೇಕು. ಆದ್ರೆ ಹೊರಗಿನವರೊಟ್ಟಿಗೆ ಹೆಚ್ಚು ಸಂಪರ್ಕ ಇಲ್ದಿದ್ರು ಇದ್ದಾಗ ಮಾಡಿ ನಮ್ಮ ಆತ್ಮವನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕು ಅನ್ನುವ ಸಾರವತ್ತಾದ ಅಭಿಪ್ರಾಯ ಇಟ್ಟುಕೊಂಡು ಸಮಾಜಕ್ಕೆಲ್ಲ ಬೋಧನೆ ಮಾಡಲಿಕ್ಕೆ ಹೊರಟಂತಹ ಮಹಾನುಭಾವರು ಅರಣ್ಯಕಾಚಾರ್ಯ.
ಈ ಹೊರಗಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಸರಿನೋ, ಒಳಗಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಸರಿನೋ ಅಂತ ಒಂದು ಚರ್ಚೆ. ಬಹುತೇಕ 80% ಹೊರಗಿನ ಸಮಸ್ಯೆಗೆ ಪರಿಹಾರ ಹೇಳೋರು ಬಹಳ ಆಗಿದ್ದಾರೆ. ನಿದ್ರೆ ಬರ್ತಿಲ್ವಾ, ನಾವು ಒಂದು ಟಿಪ್ಸ್ ಕೊಡ್ತೀವಿ. ತುಂಬಾ ವ್ಯಸನ ನಿಮಗೆ, ಯಾವ್ದಾದ್ರು ಮದ್ಯಪಾನ ಮೊದಲಾದ ವ್ಯಸನ ಇದೆನಾ, ನಾವು ಅದಕ್ಕೊಂದು ಪರಿಹಾರ ಹೇಳ್ತೀವಿ. ಇಲ್ಲ ನೀವು ಧೂಮಪಾನದ ವ್ಯಸನ ನಿಮಗೆ ಜಾಸ್ತಿ, ಅದೊಂದು ವ್ಯಸನ ಇದೆ, ನಾವು ಒಂದು ಪರಿಹಾರ ಹೇಳ್ತೀವಿ. ಬೇಕು, ಇದು ಬೇಕು, ಸಮಾಜದಲ್ಲಿ ಇದು ಬೇಕು. ಅದರ ಬಗ್ಗೆ ನಾವು ಯಾರು ದೂರ್ಲಿಕ್ಕೆ ಹೊರಟಿಲ್ಲ. ಮದ್ಯಪಾನ ಬಿಡಿಸಿದೆ, ಧೂಮಪಾನ ಬಿಡಿಸಿದೆ, ನಿದ್ರೆ ಬರದೇ ಇರೋನಿಗೆ ನಿದ್ರೆ ಬರಿಸಿದೆ, ಅಥವಾ ಇನ್ನೇನೋ ವ್ಯಸನಗಳಿರ್ತಾವೆ, ಅದ್ರ ಬಗ್ಗೆ ನಾನು ಜಾಸ್ತಿ ಪಟ್ಟಿ ಮಾಡ್ಲಿಕ್ಕೆ ಈಗ ಹೋಗಲ್ಲ. ಒಂದು ಅಶಿಕ್ಷಿತ ವ್ಯವಸ್ಥೆಗಳು ಅಂತ ಏನಿದ್ದಾವೆ ಅವುಗಳನ್ನು ಬಿಡಿಸಿದ್ರೆ ಅವನಿಗೆ ನಾವು ದೇಶದ ಪ್ರತಿಷ್ಠಿತ ಪ್ರಶಸ್ತಿ ಕೊಡಬೇಕಾ ಬೇಡವಾ? ಬಹಳ ದೊಡ್ಡ ಕ್ರಾಂತಿಕಾರಿ ಬೆಳವಣಿಗೆ, ಅದು ಯೋಚಿಸಬೇಕಾಗಿದೆ ಬಹಳ ಗಂಭೀರವಾಗಿ ಇವತ್ತಿದ್ದು. ಅಥವಾ ಯಾವುದೋ ಒಂದು ಕೌಟುಂಬಿಕವಾಗಿ ಒಂದು ಸಮಸ್ಯೆ ಇದೆ, ಅಥವಾ ಮಾನಸಿಕ ಒಂದೇನೋ ಅಸ್ವಸ್ಥತೆ ಇದೆ, ನರಗಳಲ್ಲಿ ಏನೋ ಒಂದು ದೌರ್ಬಲ್ಯ ಇದೆ, ರಕ್ತದಲ್ಲಿ ಏನೋ ಒಂದು ಒತ್ತಡ ಇದೆ, ಇವುಗಳನ್ನೆಲ್ಲ ಪರಿಹಾರ ಹೇಳೋ ಒಂದು ತಕ್ಕಡಿ ದೊಡ್ಡದಾಗಿದೆ ತಾನೆ ಸಮಾಜದಲ್ಲಿ. ಅಂದ್ರೆ ದೈಹಿಕ ವ್ಯವಸ್ಥೆಗಳಿಗೆ, ದೇಹದ ಒಳಗಿರುವ ವ್ಯವಸ್ಥೆಗಳಿಗೆ, ಕುಟುಂಬದ ವ್ಯವಸ್ಥೆಗಳಿಗೆ, ವ್ಯಸನಗಳ ಬಗ್ಗೆ ಸಾಮಾಜಿಕವಾಗಿ ಒಂದಿಷ್ಟು ಪಿಡುಗುಗಳಿದ್ದಾವೆ, ಅವುಗಳ ಬಗ್ಗೆ ಪಟ್ಟಿ ಮಾಡೋದು ಸದ್ಯಕ್ಕೆ ಬೇಡ. ಅಂತೂ ಅಲ್ಲೊಂದೇನೋ ಅವ್ಯವಸ್ಥೆ ಇದೆ, ಅದಕ್ಕೊಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಇದೆಲ್ಲ ಒಂದಿದೆ ಇಲ್ಲ ರಂಗಗಳು. ಇವುಗಳದ್ದೆಲ್ಲ ಪರಿಹಾರಕ್ಕೆ ಒಬ್ಬೊಬ್ಬರದೇ ಆದ, ಅವರವ್ರದೇ ಆದ, ಅದಕ್ಕೊಂದು ಪಾರಂಪರಿಕವಾದ ಅಂತ ಹೇಳ್ತದೆ. ಮತ್ತೆ ಅದಕ್ಕೊಂದು ಪರಂಪರೆ, ಅದಕ್ಕೊಂದು ವ್ಯವಸ್ಥೆ, ಇವುಗಳಿಗೆಲ್ಲ ಮನ್ನಣೆ ಕೊಡಬೇಕಾದದ್ದೇ, ಕೊಡೋಣ, ಇಲ್ಲ ಅಂತ ಹೇಳಲ್ಲ. ಇಡೀ ಪ್ರಪಂಚಕ್ಕೆ ತನ್ನ ಆತ್ಮ ನಾನು ಅಂತ ಕರೆಸ್ಕೊಳ್ಳೋವನಿಗೆ, ಅವನ ಉದ್ಧಾರಕ್ಕೆ, ಅವನ ನೆಮ್ಮದಿಗೆ, ಅವನು ಪಡಿಬೇಕಾದ ಶಾಶ್ವತ ತಾಣಕ್ಕೆ ಯಾವುದು ಉಪಾಯ, ಅದಕ್ಕೆ ಯಾವುದು ಸರಿಯಾದ ಮಾರ್ಗ, ಅದನ್ನು ನಾವು ಎಲ್ಲಿ ಕಂಡುಕೊಳ್ಬೇಕು, ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ಇದು ಒಂದು ಜನ್ಮಕ್ಕೆ ಸೀಮಿತ ಆಗಿರಲ್ಲ, ಬಹುಜನ್ಮಗಳಿಗೆ ಸೀಮಿತವಾದ ಈ ವ್ಯವಸ್ಥೆಯ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಹೊರಟ್ರೆ ಎಲ್ಲಿದೆ ಪರಿಹಾರ? ಇದಕ್ಕೆ ಕೊಡೋರು ಯಾರು? ಇದು ಅಂಗಡಿ ಮುಗ್ಗಟ್ಟುಗಳಲ್ಲಿ ಸಿಗಲ್ಲ, ಔಷಧಿ ಕೇಂದ್ರಗಳಲ್ಲಿ ಸಿಗಲ್ಲ, ಅಥವಾ ಮನೋವೈದ್ಯರ ಬಳಿಗೆ ಹೋದ್ರೆ ಇದಕ್ಕೆ ಸಿಗ್ತಾ ಇಲ್ಲ. ಇದಕ್ಕೆ ಎಲ್ಲಿದೆ ಪರಿಹಾರ? ಇದಕ್ಕೆ ಪರಿಹಾರವನ್ನ ಲೋಕಕ್ಕೆ ಕೊಟ್ಟದ್ದೇ ಭಗವಂತ ಶ್ರೀಮನ್ನಾರಾಯಣ ವೇದವ್ಯಾಸನಾಗಿ ಅವತಾರ ಮಾಡಿ ಶ್ರೀಮದ್ ಭಾಗವತದಲ್ಲಿ ಇದಕ್ಕೊಂದು ಪರಿಹಾರವನ್ನು ಕೊಟ್ಟ ಅಂತ ತಿಳಿಯಬೇಕು. ಭಾಗವತ ದ್ವಾಪರದ ಕೊನೆಯಲ್ಲಿ ರಚನೆಯಾದ ಕೃತಿ. ವೇದವ್ಯಾಸನ ಅವತಾರ ದ್ವಾಪರದ ಅಂತ್ಯದಲ್ಲಿ ಆಯಿತು. ನಿಖರವಾಗಿ ಚರ್ಚಿಸೋದಾದ್ರೆ ಶ್ರೀಕೃಷ್ಣ ದ್ವಾಪರದ ಅಂತ್ಯದಲ್ಲಿ ಹುಟ್ಟಿದ್ದಾನೆ, ಅವತಾರ ಮಾಡಿದ್ದಾನೆ. ವೇದವ್ಯಾಸನು ದ್ವಾಪರದ ಕೊನೆಯಲ್ಲಿ. ಯಾವಾಗ ಅಂತ ಕೇಳಿದರೆ ಧೃತರಾಷ್ಟ್ರನಿಗೆ ವೇದವ್ಯಾಸರಿಂದಲೇ ಜನ್ಮ ಆಯಿತು ಅಂತ ಮಹಾಭಾರತಗಳು ಹೇಳ್ತದೆ. ವ್ಯಾಸರು ಧೃತರಾಷ್ಟ್ರನನ್ನು ಹುಟ್ಟಿಸಿದಾಗ ಅವರಿಗೆ 600 ವರ್ಷ ವಯಸ್ಸಾಗಿತ್ತಂತೆ. ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಟು ಎಂದಿನ ದಿನ ಎಲ್ಲರ ಕಣ್ಣಿಗೆ ದೃಷ್ಟಿಗೆ ಬೀಳದಂತಾದ ಅಂದಿನಿಂದ ಕಲಿಯುಗ ಪ್ರಾರಂಭ ಅಂತ ಮತ್ತೊಂದು ಹೇಳ್ತದೆ. ಎಲ್ಲವನ್ನು ಒಟ್ಟು ನೀವು ಯೋಚಿಸಿದರೆ ಕೃಷ್ಣ ಪರಂಧಾಮಕ್ಕೆ ಹೊರಟು ಮರುದಿನದಿಂದ, ಅವತ್ತಿನ ದಿನದಿಂದಲೇ ಕಲಿಯುಗ ಪ್ರಾರಂಭ ಅಂದ್ರೆ ಶ್ರೀಕೃಷ್ಣ ಭೂಮಿಯ ಮೇಲೆ ಇದ್ದದ್ದು 107 ವರ್ಷದ ಆಸ್ಪಾಸು, 106-7 ವರ್ಷ ಅಂತ ಲೆಕ್ಕ. ಕೃಷ್ಣಾವತಾರದ ಕಥೆಯ 107 ವರ್ಷದ ಚರಿತ್ರೆಯ ಅವನ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಅವನು ಇಷ್ಟು ವರ್ಷ ಅಂತ ಲೆಕ್ಕ ಕೊಟ್ರೆ 57, 58, 56ನೇ ವಯಸ್ಸಿನಲ್ಲಿ ಮಹಾಭಾರತದ ಯುದ್ಧ ನಡೆದಿದೆ.
ಅದಕ್ಕಿಂತ ಪೂರ್ವದಲ್ಲಿ ತಾನೇ ಧೃತರಾಷ್ಟ್ರ ಇದ್ದ. ಧೃತರಾಷ್ಟ್ರ, ಪಾಂಡು. ಧೃತರಾಷ್ಟ್ರ ಹುಟ್ಟಿದಾಗ ವ್ಯಾಸರಿಗೆ 600 ವರ್ಷ ವಯಸ್ಸಾಗಿದೆ. ಅಂದ್ರೆ ಎಷ್ಟು ಸಾಮಾನ್ಯವಾಗಿ ನೀವೇ ಲೆಕ್ಕ ಹಾಕಿದ್ರೆ ಒಂದು 800 ವರ್ಷ ಇನ್ನೂ ದ್ವಾಪರ ಯುಗ ಇರಬೇಕು. ಅಷ್ಟರಲ್ಲಿ ವೇದವ್ಯಾಸರ ಅವತಾರ ಮಾಡಿ ಭಾಗವತ, ಮಹಾಭಾರತ, ಬ್ರಹ್ಮಸೂತ್ರಗಳನ್ನು ರಚಿಸಿಕೊಟ್ಟಿದ್ದಾರೆ ಅಂತ ನಮಗೊಂದು ಮಾಹಿತಿ ಸಿಗ್ತಾ ಇದೆ. ಯುದ್ಧದಲ್ಲಿ ಬಹಳ ವಯಸ್ಸಾಗಿ ಧೀರೋದಾತ್ತರಾಗಿ ಯುದ್ಧ ಮಾಡಿದ ಮಹಾನುಭಾವರು ಅಂತಂದ್ರು 700 ವರ್ಷದಷ್ಟು ವೃದ್ಧರಾಗಿ ಭೀಷ್ಮರು, ದ್ರೋಣರು ಇವರು ಸಿಗ್ತಾರೆ ನಮಗೆ. ವ್ಯಾಸರಿಗೆ ಅದಕ್ಕಿಂತ ಹೆಚ್ಚು 800, 900 ಇಟ್ಟುಕೊಡು. ಇಷ್ಟು ವೇದವ್ಯಾಸರು ದ್ವಾಪರ ಇನ್ನೊಂದು 800 ವರ್ಷ ಇದೆ ಅಷ್ಟೇ ತಂದಾಗ ತಮ್ಮ ಅವತಾರ ಮಾಡಿದ್ದಾರೆ. ಭಾಗವತ ರಚನೆ ಮಾಡಿಕೊಟ್ರು, ಮಹಾಭಾರತವನ್ನು ರಚಿಸಿಕೊಟ್ರು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ರು ಅಂತ ನಾವು ಕೇಳ್ತೇವೆ. ಭಾಗವತದ ರಚನೆಯ ಲಾಭಾಂಶ 90% ಯಾರಿಗಾದಾಗಾಯ್ತು? ಇನ್ನೊಂದು 10% ಮಾತ್ರ ದ್ವಾಪರದವರಿಗೆ ಸಿಕ್ಕಿದೆ. ಮಹಾಭಾರತದ ರಚನೆಯ ಲಾಭಾಂಶ 90% ಯಾರಿಗಾದಾಗಾಯ್ತು? ಯೋಚಿಸಿದ್ರೆ ಎಷ್ಟು ಅದ್ಭುತ. ವೇದವ್ಯಾಸರಿಗೆ ಗೊತ್ತು ಮುಂದೆ ಕಲಿಯುಗ ಬರ್ಲಿಕ್ಕಿದೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಷ್ಕಾರ ಹೇಳೋರು ಬಹಳ ಆಗ್ತಾರೆ, ಆಧ್ಯಾತ್ಮಿಕ ಸಮಸ್ಯೆಗೆ ನಾನೊಬ್ಬನೇ ಪರಿಷ್ಕಾರ ಹೇಳಬೇಕು, ಅದಕ್ಕೆ ನಾನು ಕಲಿಯುಗದವರಿಗೋಸ್ಕರನೇ ರಚನೆ ಮಾಡ್ತೀನಿ ಭಾಗವತ ಅಂತ ಮಾಡಿದ್ದಾರೆ. ಇದು ಅಕ್ಷರಶಃ ಸತ್ಯ. ದ್ವಾಪರದ ಆದಿಯಲ್ಲಿ ಅವತರಿಸಿಬಿಟ್ಟಿದ್ರು ಈ ಭಾಗವತದ ಚಾನಲ್, ಆವಾಗಲೇ ಸೀರಿಯಲ್ ಕ್ಲೋಸ್ ಆಗೋಗ್ತಿತ್ತು. ಕಲಿಯುಗದವರಿಗೆ ಸಿಗೋ ಅಷ್ಟರಲ್ಲಿ ಮಾರ್ಪಾಡುಗಳಾಗಿರ್ತಿತ್ತು. ಮಾರ್ಪಾಡಾದ ಕೂಡಲೇ ಮನುಷ್ಯನಿಗೆ ಅದನ್ನು ತಗೊಂಡಾಗ ಸರಿಯಾದ ತಿಳುವಳಿಕೆ ಬರೋದರಲ್ಲಿ ಮತ್ತೆ ಏರುಪೇರಾಗ್ತಿತ್ತು. ನಾವು ನಮ್ಮ ಭಾಗ್ಯವನ್ನ ದೇವರ ಮುಂದೆ ಅರಿಕೆ ಮಾಡಿಕೊಳ್ಳೋ ಕಾಲ 5000 ವರ್ಷಗಳಷ್ಟೇ ಕಳೆದಿದೆ. ಇನ್ನೂ 4 ಲಕ್ಷದ ಚಿಲ್ಲರೆ ವರ್ಷ ಕಲಿಯುಗ ಇದೆ. ಈ ಸಮಯದಲ್ಲಿ ನಾವು ಹುಟ್ಟಿದ್ದೇವೆ. ಇದೇ 5000 ವರ್ಷದಷ್ಟು ಹಿಂದೆ ಶ್ರೀಕೃಷ್ಣ ಈ ಭೂಮಿಯಲ್ಲಿ ಓಡಾಡಿದ. ವ್ಯಾಸರು ಮನೆ ಮನೆಗೆ ತೆರಳುತ್ತಾ ಇದ್ರು, ಅವರವರ ಸಮಸ್ಯೆಗಳನ್ನು ಆಲಿಸಿ ಬಹಳ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡ, ನಾನೊಂದು ಬೇರೆ ಹೇಳ್ಕೊಡ್ತೀನಿ ಅಂತ ಹೊಸದು ಹೇಳ್ಕೊಟ್ಟು ಹೋಗ್ತಿದ್ರಂತೆ ಮನೆಗೆ ಬಂದು ಅಂತ ಮಹಾಭಾರತ ಹೇಳ್ತದೆ. ಇವಾಗ ರಾಜಕಾರಣಿಗಳು ಮನೆ ಮನೆಗೆ ಹೋಗಿ ಭೇಟಿ ಕೊಡ್ತಾರಲ್ಲ ಆಗಾಗ, ಆ ಥರದ್ದಲ್ಲ. ವ್ಯಾಸರು ಸ್ವತಃ ಮನೆ ಮನೆಗೆ ಭೇಟಿ ಕೊಟ್ಟು ಸಮಸ್ಯೆಗಳು ಪರಿಹಾರ ಹೇಳ್ತಿದ್ರಂತೆ. ಯಾಕಂದ್ರೆ ಇನ್ನು ಸ್ಮಾರ್ಟ್ ಟಿವಿ ಬಂದಿರಲಿಲ್ಲ. ಆ ಮನೆಯಲ್ಲಿ ಧರ್ಮ ಬೋಧನೆಗಳು ನಡೀತಿದ್ದುದು ನೇರ. ಪ್ರತಿ ಹಳ್ಳಿಗಳಿಗೆ, ಊರುಗಳಿಗೆ, ರಾಜಸ್ಥಾನಗಳಿಗೆ, ರಾಜರ ಮನೆಗಳಿಗೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ವೇದವ್ಯಾಸರು ಪ್ರತ್ಯಕ್ಷರಾಗಿ, ಯಾಕೋ ಸರಿ ಹೋಗ್ತಿಲ್ಲಲ್ಲ ನಿನ್ನ ಮನೆಯೊಳಗೆ, ಸ್ವಲ್ಪ ಸರಿ ನಡಿ ಅಂತ ಹೇಳ್ತಿದ್ರಂತೆ. ಅಂಥ ವೇದವ್ಯಾಸರು ಮುಂದಿನ ಪೀಳಿಗೆಗೆ, ಕಲಿಯುಗದ ಸಜ್ಜನರಿಗೆ ಉಪಯೋಗ ಆಗಲಿ ಅಂತ ವೇದಗಳ ಸಾರ, ಗಾಯತ್ರಿಯ ಭಾಷ್ಯ, ಬ್ರಹ್ಮಸೂತ್ರಗಳ ಅರ್ಥ ನಿರ್ಣಯ, ಮಹಾಭಾರತದ ದೃಷ್ಟಾಂತ ಇವುಗಳನ್ನೆಲ್ಲ ಒಳಗೊಂಡ 18,000 ಗ್ರಂಥ ರೂಪವಾದ 12 ಸ್ಕಂಧದ ಶ್ರೀಮದ್ ಭಾಗವತವನ್ನ ನಮಗೋಸ್ಕರ, ಕಲಿಯುಗದ ಸಜ್ಜನರಿಗೋಸ್ಕರ ಅಂತ ಹೇಳಿನೇ ರಚನೆ ಮಾಡಿಕೊಟ್ಟಿದ್ದಾರೆ. ಇದೇ ಶ್ರೀಮದ್ ಭಾಗವತ. ಭಾಗವತ ಅನ್ನೋದು ಒಂದು ಮಾಧ್ಯಮ. ಕಾಣಬೇಕಾಗಿರೋದು ಇಲ್ಲಿ ಭಗವಂತನನ್ನ. ಎಷ್ಟು ಅದ್ಭುತ ದೃಷ್ಟಿಯನ್ನು ಅವರು ಹೇಳ್ಕೊಡ್ತಾರೆ ಅನ್ನೋದು ನಾವು ಭಾಗವತ ನೋಡಿ ಅರಿಬೇಕು. ವಿಸ್ತಾರ ಹೆಚ್ಚಾದಾಗ, ಮನುಷ್ಯನ ಬುದ್ಧಿಶಕ್ತಿ ಕಡಿಮೆ ಆದಾಗ ಅವುಗಳನ್ನೆಲ್ಲ ಬುದ್ಧಿಯಲ್ಲಿ ಇಟ್ಕೊಳ್ಳಿಕ್ಕಾಗದೇ ಇರೋ ಸ್ಥಿತಿ ಬಂದೇ ಬರ್ತದೆ. ಅವರೇ ಹೇಳುವಂತೆ ಸಾರೋದ್ಧಾರಕಾರರು 3 ಥರ ಇದ್ದಾರೆ, ಎ, ಬಿ, ಸಿ. ಅದರಲ್ಲಿ ಬಿ, ಎ ಬಹಳ ಎತ್ತರದ ಕೆಟಗರಿ ಅವರು. ಅವರಿಗೆ ಮಹಾಭಾರತ ನೋಡಿಯೂ ದೇವರ ಗುಣಗಳ ಚಿಂತನೆ ಬಂದ್ಬಿಡ್ತದೆ. ಅಣ್ಣ ತಮ್ಮ ಅವರುಗಳಲ್ಲಿ ನಡೆಯೋ ಮಾತು, ಸಂವಾದ, ಕಲಹ, ವನವಾಸ ಏನ್ ಹೇಳಿದ್ರು ದೇವರನ್ನು ಸ್ಮರಣೆ ಮಾಡ್ತಾರಂತೆ. ಅವರಿಗೆ ಆ ಥರದ್ದೊಂದು ಶಕ್ತಿ ಇದೆ.
ಹಾಗಾಗಿ ಅವ್ರಿಗೆ ಮಹಾಭಾರತ ನೋಡಿದಾಗ ದೇವರ ಸ್ಮರಣೆ ಚೆನ್ನಾಗಿ ಬರ್ತದೆ, ದೇವರ ಗುಣಚಿಂತನೆ ಬರ್ತದೆ. ಬಿ ಕೆಟಗರಿಯವರಿಗೂ ಪರವಾಗಿಲ್ಲ. ಆದ್ರೆ ಈ ಸಿ ಕೆಟಗರಿಯವರಿಗೆ ದೇವರ ಬಗ್ಗೆನೇ ಹೇಳ್ತೀನಿ ಬಾರೋ ಅಂತ ಕರೆದ್ರೂ ಬರೋದು ಕಷ್ಟ ಇದೆ. ಅದಕ್ಕೆ ಅರಣ್ಯಕಾಚಾರ್ಯ ಹೇಳಿದ್ದು, ಸರಿ ಹಾಗಾದ್ರೆ ಎ ಬಿ ಮಹಾಭಾರತದಿಂದ ದೇವರನ್ನು ತಿಳಿಯೋ ಹಾಗಾಗ್ಲಿ, ಪರವಾಗಿಲ್ಲ, ಅವರು ಭಾಗವತವನ್ನು ನೋಡ್ಲಿ. ಆದ್ರೆ ಸಿ ಅವರಿಗೆ ವಿಶೇಷವಾಗಿ ಒಂದು ಪ್ರಾಪರ್ ಚಾನೆಲ್ ಬೇಕು, ಅದು ದೇವರೆಡೆಗೆ ಕರೆದುಕೊಂಡು ಹೋಗ್ಬೇಕು. ಆ ವ್ಯಕ್ತಿಯ ಹೃದಯದಲ್ಲಿ ಭಗವಂತ ಬೇರೂರಬೇಕು, ಸನ್ನಿಹಿತನಾಗಬೇಕು. ಯಾವ ವಿಷಯಗಳನ್ನು ಮನಸ್ಸಿಗೆ ತಂದುಕೊಂಡ ಹಾಗೆ ಹೃದಯದಲ್ಲಿ ಭಗವಂತ ತಕ್ಷಣ ಸನ್ನಿಹಿತನಾಗಲಿಕ್ಕೆ ಅವಕಾಶ ಇದೆಯೋ ಅಂತಹ ಒಂದು ಗ್ರಂಥವನ್ನ ರಚನೆ ಮಾಡಿಕೊಡ್ತೇನೆ ಅಂತ ವ್ಯಾಸರು ಶ್ರೀಮದ್ ಭಾಗವತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇದು ಅರಣ್ಯಕಾಚಾರ್ಯರ ದೃಷ್ಟಿ. ಒಳಗಿಳಿದು ಪ್ರವೇಶ ಮಾಡುವ ಮುನ್ನ ಅರಣ್ಯಕಾಚಾರ್ಯರ ಬಗ್ಗೆನೇ ಒಂದು ಸ್ಥೂಲವಾದ ಪರಿಚಯ. ಅವರು ಭೂಮಿಯಲ್ಲಿ ಎಲ್ಲರಿಗೆ ದೃಶ್ಯರಾಗಿ 50 ವರ್ಷಗಳಷ್ಟು ಕಾಲ ಇದ್ದರು. 50 ವರ್ಷ. ಅವರ ಕೃತಿಗಳಲ್ಲಿ ವಿಶೇಷತೆಗಳನ್ನು ನೀವು ನೋಡಬಹುದು. ಆಧ್ಯಾತ್ಮಿಕ ರಸರಂಜಿನಿ, ಷೋಡಶಿ, ಚತುರ್ದಶಿ ಅಂತ 3 ಕೃತಿಗಳು. ಅದು ಅವರ 3 ಕಣ್ಣುಗಳಿದ್ದ ಹಾಗಿದ್ದಾವೆ. ಅಂತರಂಗದ ಸಾಧನೆಗಳನ್ನು ಎಲ್ಲರಿಗೆ ಬಿಚ್ಚಿ ಮನಬಿಚ್ಚಿ ಹೇಳಿ ಸಾರಿದ ಉಪನಿಷತ್ ಭಾಷೆಗಳ ಸಾರರೂಪವಾದ 3 ಕಣ್ಣುಗಳು. 50 ವರ್ಷದೊಳಗೆ ಅವರು ಮಾಡಿದ ಸಾಧನೆ 4 ಆಶ್ರಮಗಳ ಧರ್ಮಗಳ ಆಚರಣೆ. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. 4 ಆಶ್ರಮಗಳನ್ನು 50 ವರ್ಷಗಳ ವಯೋಮಿತಿಯ ಒಳಗೆ ನಮ್ಮ ಕಣ್ಣು ಮುಂದೆ ಜನಜನಿತವಾಗಿ ಆಚರಿಸಿ 3 ಕಣ್ಣುಗಳಂತೆ 3 ಕೃತಿಗಳನ್ನು ರಚಿಸಿಕೊಟ್ಟ ಮುಕ್ಕಣ್ಣ ಅದೇ ಅರಣ್ಯಕಾಚಾರ್ಯರು ಅಂತ ನಾವು ಭಾವಿಸಬೇಕು. ಮುಕ್ಕಣ್ಣನ ಶಿರದಲ್ಲಿ ಗಂಗೆ ಹರಿತಾರೆ, ಗಂಗೆ ಇದ್ದಾರೆ. ಭಾಗವತವೇ ಗಂಗೆ, ಸಾರೋದ್ಧಾರವೇ ಅವರ ತಲೆಯಿಂದ ಭೂಮಿಗೆ ಇಳಿದಂತಹ ಮತ್ತೊಂದು ಗಂಗೆ ಅಂತ ನಾವು ಭಾವಿಸಬೇಕು. ತಲೆಯ ಮೇಲೆ ಇರಿಸಿದ ಗಂಗೆಯನ್ನ ಭೂಮಿಗೆ ಇಳಿಸಬೇಕು. ಅದರಂತೆ ಶಿವ ತನ್ನ ತಲೆ ಒಳಗಿರಿಸಿಕೊಂಡ ಭಾಗವತದ ಗಂಗೆಯನ್ನು ಶುಕರೂಪದಿಂದ ಭೂಮಿಗೆ ಇಳಿಸಿದ. ಅರಣ್ಯಕಾಚಾರ್ಯರು ತಮ್ಮ ಗಾರ್ಹಸ್ಥ್ಯ ವಾನಪ್ರಸ್ಥದಲ್ಲಿ ತಾವು ಕಂಡುಕೊಂಡ ಸತ್ಯವನ್ನು ಭಾಗವತದ ಗಂಗೆಯಿಂದ ತಾವೇ ಸ್ವತಃ ಅರಣ್ಯಕಾಚಾರ್ಯರು ವಿಷ್ಣು ತೀರ್ಥರಾಗಿ ಶುಕಾಚಾರ್ಯರಂತೆ ಸಾರೋದ್ಧಾರದ ರೂಪದಲ್ಲಿ ನಮಗೆಲ್ಲ ಇಳಿಸಿದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು. ಶಿವನ ಸಾಧನೆಯ ವಿವರಣೆ ಕೊಡುವ ಶಾಸ್ತ್ರ 40 ಮತ್ತು 10 ಅಂತ ವಿವರಣೆ ಮಾಡ್ತದೆ. 40 ಕಲ್ಪ ಸಮುದ್ರದ ಒಳಗೆ ಮುಳುಗಿ ಬಹು ಕಠಿಣವಾದ ವೇದಗಳ ಅಧ್ಯಯನ ವಾಯುದೇವರ ಬಳಿಗೆ ಮಾಡ್ತಾನೆ. 40 ಕಲ್ಪ ಕೃತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸೆ ಕೇಳಾಗಮಾರ್ಥಗಳು ಓದಿ ಜಲಧಿಯೋಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿರೆಯೋ ಮಹದೇವ. 10 ಮತ್ತು 40. 40 ಕಲ್ಪ ವೇದಗಳ ಅಧ್ಯಯನಕ್ಕೆ ಮೀಸಲು. 40 ಕಲ್ಪ 40 ನಿಮಿಷದ ಸಾರೋದ್ಧಾರದ ಉಪನ್ಯಾಸ ಕಠಿಣ ಆಗ್ತದೆ ಕೆಲವೊಮ್ಮೆ. 40 ಕಲ್ಪ, 10 ಕಲ್ಪ, ಆಮೇಲೆ ಶೇಷ ಪರ್ಯಂಕ ಪದವಿ, ಶೇಷ ಪದವಿಗೆ ಒಟ್ಟು ಕಲ್ಪಗಳ ಸಂಖ್ಯೆ 50 ಅಂತ ಲೆಕ್ಕ ಇಟ್ಟುಕೊಂಡ್ರೆ ಅರಣ್ಯಕಾಚಾರ್ಯರ ಒಟ್ಟು ಜೀವಿತದ ಅವಧಿ 50 ಕಲ್ಪದಂತೆ 50 ವರ್ಷ ಅಂತ ನಾವು ಭಾವಿಸಬಹುದು. ಶಿವ ಆ ಗಂಗೆಯನ್ನು ಧರಿಸಿ ಭಾಗವತ ಗಂಗೆಯನ್ನು ಧರಿಸಿದ ಗಂಗಾಧರ. ಅರಣ್ಯಕಾಚಾರ್ಯರು
ಭಾಗವತ ಸಾರೋದ್ಧಾರ ಅನ್ನೋ ಗಂಗೆಯನ್ನು ಧರಿಸಿದ ಗಂಗಾಧರ. ಚತುರ್ದಶಿ, ಷೋಡಶಿ, ಅಧ್ಯಾತ್ಮ ರಸರಂಜಿನಿ, ಹೀಗೆ 3 ಕಣ್ಣುಗಳನ್ನು ಹೊತ್ತ ಮುಖಣ್ಣ. ಸಾಧನೆಯ ಕಲ್ಪಗಳ ಸಂಖ್ಯೆ 50. ಇವರು ಭೂಮಿಯಲ್ಲಿ ಜೀವಿತಾವಧಿ ಒಟ್ಟು ಕಾಲ 50. ಇವೆಲ್ಲ ಯೋಚಿಸ್ತಾ ಇದ್ರೆ ಆರಣ್ಯಕಾಚಾರ್ಯರಲ್ಲಿ ಶುಕಾಚಾರ್ಯರ ಏನು ಆ ಸನ್ನಿಧಾನ, ಶಿವನ ಸನ್ನಿಧಾನವನ್ನ ಸೂಕ್ಷ್ಮ ರೂಪದಿಂದಲೂ ಅವರ ಕಥೆಗಳನ್ನು ಕೇಳಿದವರಿಗೆ ನಾವು ತಿಳಿಯಲಿಕ್ಕೆ ಅವಕಾಶ ಇದೆ. ಇಂಥ ಆರಣ್ಯಕಾಚಾರ್ಯರು ಊರೂರುಗಳಲ್ಲಿ ಪ್ರವಚನ ಮಾಡ್ತಾ ಇದ್ದದ್ದು ಮಧ್ವವಿಜಯದ ಬಗ್ಗೆ ಅಂತ ಕಥೆಗಳು ಬರ್ತದೆ. ಎಲ್ಲೇ ಹೋದರೂ ಅವರು ಮಧ್ವವಿಜಯದ ಪ್ರವಚನ. ತಮ್ಮ ಅತಿ ಆಪ್ತ ಶಿಷ್ಯರಿಗೆ ಅವರು ಬರೆದಂತಹ ಪತ್ರಗಳು ಇವತ್ತಿಗೂ ಕೂಡ ಲೋಕದಲ್ಲಿ ಜನಜನಿತವಿದೆ. ಅದನ್ನ ಆಜ್ಞಾಪತ್ರ ಅನ್ನೋ ಹೆಸರಿನಲ್ಲಿ ಕೊಡ್ತಿದ್ದಾರೆ. ಒಂದು ವರ್ಗ ಅದು ಎಂದಿದ್ರೂ ದೇವರ ಭಕ್ತರಾಗಲಿ, ಭಗವದ್ ಭಕ್ತರಾಗಿ ಭಾಗವತ ಧರ್ಮಗಳ ಅನುಷ್ಠಾನ ಮಾಡಲಿ, ಆನಂದ ತೀರ್ಥ ಭಗವತ್ಪಾದರ ಶಾಸ್ತ್ರಗಳ ಚರ್ಚೆಯಲ್ಲಿ ಯಾವಾಗಲೂ ತೊಡಗಲಿ, ಹರಿಗುರುಗಳ ಪ್ರೀತಿಯನ್ನ ತಮ್ಮ ಬದುಕಿನ ಮುಖ್ಯ ಧ್ಯೇಯ ಅಂತ ಇಟ್ಟುಕೊಳ್ಳಿ, ಕಲಿಯ ಬಾಧೆಯನ್ನ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು, ಇವೆಲ್ಲ ವಿಷಯಗಳನ್ನು ಆಜ್ಞಾಪತ್ರದಲ್ಲಿ ಅವರು ನಮಗೋಸ್ಕರ ಅಂತ ರಚನೆ ಮಾಡಿಕೊಟ್ರು. ಇದೆಲ್ಲ ಅವರ ಪರಿಚಯದ ಬಗ್ಗೆ ಹೇಳಿದ್ರು. 3 ದಿನಗಳಲ್ಲಿ 30 ಪ್ರಕರಣ ಹೇಳಬೇಕಾದಂಥ ಒಂದು ಸಂದರ್ಭ ಈಗಿದೆ. ಆ 30 ಪ್ರಕರಣಗಳಲ್ಲಿ ಬರುವ ವಿಷಯಗಳು ವಿಸ್ತಾರವಾಗಿ ಹೇಳಲಿಕ್ಕೆ ಆಗದೆ ಹೋದ್ರು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. 30 ಪ್ರಕರಣಗಳು ಭಾಗವತದಲ್ಲೇ ಇದ್ದ ಶ್ಲೋಕಗಳನ್ನು ಆಯ್ದು ಭಾಗವತಕ್ಕೊಂದು ಹೊಸ ರೀತಿಯಾದ ಆಯಾಮವನ್ನು ಹಾಕಿ ಶ್ರೀ ಸಾಮಾನ್ಯರನ್ನ ಭಾಗವತ ಧರ್ಮ ಹ್ಯಾಕ್ ತಲುಪಬಲ್ದು ಅಂತ ಹೇಳಿಕೊಟ್ಟ 30 ಪ್ರಕರಣ. ಭಾಗವತ ಆಗತಿ ಪ್ರಕರಣ, ರಾಜವಿರಾಗ ಪ್ರಕರಣ ಹಾಗೂ ಶುಕ ಆಗಮನ ಪ್ರಕರಣ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ, ವೈರಾಗ್ಯ ಪ್ರಕರಣ, ಮಹತ್ ಸೇವಾ ಪ್ರಶಂಸಾ ಪ್ರಕರಣ, ಮಹತ್ ಸಮಾಗಮ ಪ್ರಕರಣ, ಮಹನ್ನಿಂದ ವರ್ಜನ ಪ್ರಕರಣ, ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ, ಇಂದ್ರಿಯ ಜಯ ಪ್ರಕರಣ. 10ನೇದ್ದು ಇಂದ್ರಿಯ ಜಯ ಪ್ರಕರಣ ಅಂತ ಪ್ರಸ್ತಾಪ ಆಗ್ತದೆ. ದಿನಕ್ಕೊಂದು 10 ಪ್ರಕರಣಗಳನ್ನಾದರೂ ಅನುಸಂಧಾನ ಮಾಡಬಹುದಲ್ಲ. ವರ್ಷಕ್ಕಿರುವ ದಿನಗಳ ಸಂಖ್ಯೆ ಎಷ್ಟು? 1 ವರ್ಷ ಅಂದ್ರೆ 360. ಈ ಸಂಖ್ಯೆಯನ್ನ ಆರಣ್ಯಕಾಚಾರ್ಯರು ತಮ್ಮ ಈ ಗ್ರಂಥದೊಳಗೆ ಬಹಳ ಚಮತ್ಕಾರ ಮಾಡಿ ಶ್ಲೋಕಗಳಷ್ಟೇ ಇರಲಿ ಅಂತ ಅಷ್ಟೇ ಶ್ಲೋಕಗಳನ್ನು ಅಳವಡಿಸಿದರು. ಭಾಗವತ 18,000 ಗ್ರಂಥ, ಅದರೊಳಗೆ ಆಯ್ದ ಶ್ಲೋಕಗಳು 1 ವರ್ಷಕ್ಕೆ ಪೂರ್ಣ ಆಗುವ ಹಾಗೆ ತಿಳುವಳಿಕೆ, ದಿನಕ್ಕೆ 1 ಶ್ಲೋಕ ಆದರೂ ತಿಳಿದುಕೊಳ್ಳಿ ಅಂತ ಅವರು ನಮಗೆ 360 ಸಂಖ್ಯೆಯಲ್ಲಿ ಶ್ಲೋಕಗಳನ್ನು ಸಂಗ್ರಹಿಸಿ ಅದರೊಳಗೆ ಇದ್ದದ್ದನ್ನು ಈ ಗ್ರಂಥ ರಚನೆ ಮಾಡಿಕೊಟ್ರು. ಇದನ್ನೇನಂತ ಹೇಳ್ಬೋದು? ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಪ್ರಬಂಧವನ್ನು ಮಂಡಿಸುವ ಮುನ್ನ ಅವನಿಗೆ ಒಂದು ಸಂಕ್ಷಿಪ್ತಿಕೆ ಕೊಡು ಅಂತ ಹೇಳ್ತಾರೆ. ಸಂಕ್ಷಿಪ್ತಿಕ ಅಂತ ಕರೀತಾರೆ, ಸಿನಾಪ್ಸಿಸ್. ಆ ಸಂಕ್ಷಿಪ್ತಿಕೆಯನ್ನು ಮೊದಲು ಆತ ಕೊಟ್ಟರೆ ಅದಕ್ಕೆ ಒಪ್ಪಿಗೆ ಕೊಟ್ಟ ಮೇಲೆ ಆತ ಮುಂದೆ ತನ್ನ ಸಂಶೋಧನೆಯ ಪ್ರಬಂಧ ಮುಂದುವರಿಸಲಿ ಅಂತ ಹೇಳ್ತಾರೆ. ಹಾಗೆ ಆರಣ್ಯಕಾಚಾರ್ಯ ಭಾಗವತ ಸಾರೋದ್ಧಾರ, ಭಾಗವತದಲ್ಲಿ ಯಾರಾದ್ರೂ ಪ್ರಬಂಧ ಮಂಡಿಸಬೇಕು ಅಂತ ಹೊರಟ್ರೆ ಸಂಕ್ಷಿಪ್ತಿಕಾ ರೂಪದಲ್ಲಿ ಸಾರೋದ್ಧಾರವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ಇವತ್ತಿನ ಭಾಷೆಯಲ್ಲಿ ತಿಳಿಬಹುದು. ಇಷ್ಟು ವಿಸ್ತಾರವಾದದ್ದು ಅಂತ ನಮಗನಿಸ್ತದೆ. ಆರಣ್ಯಕಾಚಾರ್ಯ ದೃಷ್ಟಿಯಲ್ಲಿ ಬಹಳ ಸಂಕ್ಷೇಪ ಮಾಡಿಕೊಟ್ಟಿದ್ದೀನಿ ನಿನಗೋಸ್ಕರ ಅಂತ ಅವರು ಹೇಳ್ತಿದ್ದಾರೆ. ಈ ಯೋಚನೆಯನ್ನಾದ್ರೂ ಇಟ್ಟುಕೊಂಡು ನಾವು ಆ ಸಾರೋದ್ಧಾರವನ್ನು ಚೆನ್ನಾಗಿ ಅನುಷ್ಠಾನ ಅಧ್ಯಯನ ಮಾಡಬೇಕು. ಆ 10 ಪ್ರಕರಣ ದಿನಕ್ಕೆ 10 ಅಂತ ಇಟ್ಕೊಳ್ಳಿ. ಇವತ್ತು 10, ನಾಳೆ 10, ನಾಡದ್ದು 10.
ಸರಿ, ಪ್ರಕರಣಗಳಲ್ಲಿರುವ ಒಂದಿಷ್ಟು ಅಂಶಗಳನ್ನು ಗ್ರಹಿಸುವ ಪ್ರಯತ್ನ. ಮೊಟ್ಟ ಮೊದಲು ಭಾಗವತ ಆಗತಿ ಪ್ರಕರಣದ ಸಾರ. ಮೊದಲನೇ ಪ್ರಕರಣ ತಗೊಂಡು ನಾವು ಯಾವ ಗ್ರಂಥವನ್ನು ಆಶ್ರಯಿಸಿ ನಮ್ಮ ಉದ್ಧಾರ ಮಾಡಿಕೊಳ್ಬೇಕು ಅಂತ ಗೊಂದಲ. ಅವ್ರ ಉತ್ತರ ಇಷ್ಟೇ: ಯಾವ ಗ್ರಂಥಕ್ಕೆ ಮಧ್ಯ ಮಧ್ಯಗಳಲ್ಲಿ ಅಡೆತಡೆಗಳಿಲ್ಲದೆ ಪರಂಪರಾದಿಂದ ಬಂದಿದೆಯೋ ಆ ಗ್ರಂಥವನ್ನ ನಾವು ನಮ್ಮ ಆತ್ಮೋದ್ಧಾರಕ್ಕೆ ಇಟ್ಕೊಳ್ಬೇಕು ಅನ್ನೋದು ಆ ಆಗತಿ ಪ್ರಕರಣದ ಸಾರ. ಮೊನ್ನೆ ಒಂದು ಧರ್ಮ ಹುಟ್ಕೊಂತು, ಇನ್ನು ಮುಂದಿನ ಜನರೇಷನ್ ಅಲ್ಲಿ ಮತ್ತೊಂದು ಹುಟ್ಕೊಂತು. ಅದಕ್ಕೆ ಬೇಕಾದ ಒಂದು ಬಾಯಿಲಾಗಳು ತಯಾರು ಮಾಡಿದ್ರು, ಅದಕ್ಕೆ ಬೇಕಾದ ಒಂದು ಗ್ರಂಥ, ಅದೊಂದು ಮತ, ಅದರದ್ದೇ ಒಂದು ಸಿದ್ಧಾಂತ ಅಂತ ಶುರು ಆಯಿತು. ಅದು ಕಳೆದ್ರೆ ಮತ್ತೊಂದು ಹುಟ್ಟುಕೊಳ್ತದೆ, ಅದು ಕಳೆದ್ರೆ ಮತ್ತೊಂದು ಹುಟ್ಟುಕೊಳ್ತದೆ. ಇವನ್ನ ಅಳವಡಿಸ್ಕೊಳ್ಬೇಕಾ ಬೇಡವಾ? ಅದಕ್ಕೆ ಅರಣ್ಯಕಾಚಾರ್ಯರು ಸ್ಪಷ್ಟ ಉತ್ತರಿಸಿದ್ರು: ಯಾವುದು ಎಂದೂ ವ್ಯವಧಾನಕ್ಕೆ ಒಳಗಾಗಲೇ ಇಲ್ಲ. ನಿರಂತರವಾದ ಅರಿವನ್ನು ಪಡ್ಕೊಂಡು ಅದರದ್ದೇ ಆದಂತಹ ವ್ಯಕ್ತಿಗಳೊಂದಿಗೆ ನಮ್ಮೊಟ್ಟಿಗೆ ಅದು ಸೇರ್ತಾ ಇದೆ, ಅದನ್ನು ಬಿಡಬೇಡ. ನಾರಾಯಣ ಪ್ರಳಯದಲ್ಲಿಯೂ ನೆಲೆಸಿದಾತ, ಅವನಲ್ಲದೆ ಇನ್ಯಾರು ಸರ್ವೋತ್ತಮ? ಅವನ ಉಪದೇಶವನ್ನು ಕೇಳಿದ ಚತುರ್ಮುಖ ನಾರದರಿಗೆ ಉಪದೇಶ ಮಾಡಿ, ನಾರದರಿಂದ ಮುಂದೆ ವ್ಯಾಸರ ಬಳಿಗೆ ಬಂದು ಪ್ರಾರ್ಥನೆ ಅಂತ ಆದಾಗ ವ್ಯಾಸರಿಂದ ರಚನೆಗೊಂಡು ವಿಸ್ತಾರವಾಗಿ ಶುಕಮುನಿಗಳಿಗೆ ಇನ್ನಿತರ ದೇವತೆಗಳಿಗೆ ಉಪದೇಶಗೊಂಡು, ಅದೇ ಶುಕಾಚಾರ್ಯರಿಂದ ಪರೀಕ್ಷಿತನಿಗೆ, ಪರೀಕ್ಷಿತನಿಂದ ಸೂತ ಪುರಾಣಿಕರಿಗೆ, ಪರೀಕ್ಷಿತ ಅಂದ್ರೆ ಅವನಿಗೆ ಕೇಳುವಾಗಲೇನೆ ಸೂತರಿಗೆ, ಸೂತರಿಂದ ಶೌನಕರಿಗೆ, ಹೀಗೊಂದು ಪರಂಪರೆಯಿಂದ ಬೆಳೆದು ಬಂದಿದೆ. ಸಾಮಾನ್ಯ ಅಲ್ಲ ಈ ಪರಂಪರೆ. ಯಾರೆಲ್ಲ ಈಗ ತಾನೇ ಹೆಸರನ್ನು ನಾವು ತಿಳಿದ್ವೋ ಅವರೆಲ್ಲರೂ ಒಬ್ಬೊಬ್ಬ ಮಹಾನುಭಾವರೇನೆ. ಅವ್ರು ಕಂಡುಕೊಂಡ ಸತ್ಯ, ಅವರ ಪರಂಪರೆಯಲ್ಲಿ ಬಂದ ಈ ಗ್ರಂಥ ನಮಗೆ ಪ್ರಾಮಾಣಿಕ. ಅದೇ ನಾರಾಯಣ ತನ್ನ ಉಪದೇಶವನ್ನ ಮುಂದುವರಿಸಿ ಹೇಳ್ತಾ ಶುಕಾಚಾರ್ಯ ಬ್ರಹ್ಮನಿಗೆ ಹೇಳಿದಂತೆ ಶೇಷನಿಗೆ ಹೇಳ್ದ. ಶೇಷ ಉಪದೇಶವನ್ನೆಲ್ಲ ಪಡೆದು ತನ್ನ ಶಿಷ್ಯರಾದ ಸನತ್ ಕುಮಾರರಿಗೆ ಹೇಳಿ, ಅವರಿಂದ ಮುಂದುವರೆದಂತಹ ಇದೇ ಪರಂಪರೆ ಬೃಹಸ್ಪತ್ಯಾಚಾರ್ಯರಿಗೆ, ಹಾಗೆ ಪರಾಶರರಿಗೆ, ಪರಾಶರರ ಶಿಷ್ಯರಾಗಿ ಬಂದ ಮೈತ್ರೇಯರಿಗೆ, ಮೈತ್ರೇಯರ ಶಿಷ್ಯನಾದಂತಹ ವಿದುರನ ಮೂಲಕವಾಗಿ ಭಾಗವತ ಬಂದಿದೆ. ಇಲ್ಲೆಲ್ಲೂ ಕವಲೊಡೆದಿಲ್ಲ, ಅಡೆತಡೆಗಳಿಲ್ಲ, ವ್ಯವಧಾನ ಇಲ್ಲ. ಇದಕ್ಕೆ ಎಷ್ಟು ಮನ್ನಣೆ ಕೊಡಬಹುದು ನೀನೇ ಯೋಚಿಸು. 1000 ವರ್ಷ ಅಲ್ಲ, 1,00,000 ವರ್ಷ ಅಲ್ಲ, 10,000 10 ಲಕ್ಷ ವರ್ಷ ಅಲ್ಲ. ಭಾಗವತದ ಆಗತಿಯನ್ನು ಹುಡುಕ್ಲಿಕ್ಕೆ ಅಂತ ಹೊರಟ್ರೆ ಪ್ರಳಯದ ಆದಿಯಿಂದ, ಸೃಷ್ಟಿಯಿಂದಲೂ ಬಂದಿದೆ. ಅದಕ್ಕೆ ಇದನ್ನ ಸನಾತನ ಆಗತಿ, ಭಾಗವತದ ಆಗತಿ ಇಷ್ಟು ಪರಿಶುದ್ಧವಾಗಿದೆ ಅಂತ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇದಕ್ಕೆ ಎಷ್ಟು ಮನ್ನಣೆ ಕೊಡಬೇಕು? ಒಂದು ಸಂಸ್ಥೆಗೆ 50 ವರ್ಷ ಆದರೆ ಒಂದು ಸುವರ್ಣ ಮಹೋತ್ಸವ, 75 ವರ್ಷ ಆದರೆ ಆಗಲೇ ಒಂದು ವಜ್ರ ಮಹೋತ್ಸವ, 100 ವರ್ಷ ಆದರೆ ಹೀಗೆ, 25 ವರ್ಷ ಆದರೆ ಬೆಳ್ಳಿ, 50 ಆದರೆ ಬಂಗಾರ, 75 ಆದರೆ ವಜ್ರ. ಒಂದೊಂದೇ ನಾವು ನೀವು ಲೋಕದಲ್ಲಿ ಇದ್ದವರಷ್ಟೇ. ಈಗ ನೋಡಿ, 1,00,000 ಸಹಸ್ರ ಮೀರಿ, ಕಲ್ಪ ಯುಗ ಮೀರಿ ಒಂದು ಭಾಗವತದ ಆಗತಿ ಬರ್ತಾ ಇದೆ ಅಂದ್ರೆ ಇದಕ್ಕೆ ಎಷ್ಟು ಮನ್ನಣೆ ಕೊಡಬೇಕು ಅಂತ, ನಾವು ಎಷ್ಟು ಗೌರವ ಕೊಡಬೇಕು, ಎಷ್ಟು ಶ್ರದ್ಧೆ ತೋರ್ಬೇಕು. ಇದರಲ್ಲಿ ಅವಿಶ್ವಾಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೀಗೆ ಭಾಗವತದ ಆಗತಿಯ ಬಗ್ಗೆ ಅವರು ವಿವರಣೆಯನ್ನು ನಮಗೆ ನೀಡ್ತಾರೆ. 2ನೇ ಪ್ರಕರಣ ರಾಜವಿರಾಗ ಪ್ರಕರಣ. ಅಲ್ಲಿರುವ ಸಾರ ಇಷ್ಟೇ: ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತ ಪುರುಷನಿಗೂ ವೈರಾಗ್ಯ ಉಂಟಾಗಿ ಶುಕಾಚಾರ್ಯರ ಬಳಿ ಭಾಗವತ ಶ್ರವಣಕ್ಕೆ ಅಂತ ಬಂದ. ಅದರ ಹಿನ್ನೆಲೆಯಲ್ಲಿ ಬಂದಂತ ಚರ್ಚೆ ಏನು ಅಂದ್ರೆ, ರಾಜನಿಗೆ ವೈರಾಗ್ಯ ಬರಲಿಕ್ಕೆ ಯಾಕೆ ಸಾಧ್ಯವಾಯಿತು? ವೈರಾಗ್ಯ ಇನ್ಬಿಲ್ಟಾ ಅಥವಾ ಎಕ್ಸ್ಟರ್ನಲ್ ಅಂತ ಪ್ರಶ್ನೆ.
ಈಗ ಎಕ್ಸ್ಟರ್ನಲ್ಲಿ ಇನ್ಬಿಲ್ಟ್ ಈ ಶಬ್ದಗಳು ಬೇಗ ಎಲ್ಲರಿಗೆ ತಲೆಯಲ್ಲಿ ಬರ್ತದೆ ಅಂತ ಹೇಳಿದೆ ಅಷ್ಟೇ. ಮನುಷ್ಯರಲ್ಲಿ ವೈರಾಗ್ಯ ಅನ್ನೋದು ನೀನ್ ವೈರಾಗ್ಯ ಮಾಡ್ಕೋ, ವೈರಾಗ್ಯ ತಾಡು ಅಂದ್ರೆ ಬರೋದಲ್ಲ ಅಂತೆ. ಬೇಕಾದದ್ದೇ ಭಗವಂತನ ಸಾಕ್ಷಾತ್ಕಾರ ಪಡಿಬೇಕು, ಅವನನ್ನ ಹೃದಯದಲ್ಲಿ ಕಾಣಬೇಕು, ನಾವೆಲ್ಲ ಅವನ ಅನುಯಾಯಿಗಳು. ನಿಜ ವೈರಾಗ್ಯ ಬೇಕು ನಮಗೆ, ಅವನ ಸಾಕ್ಷಾತ್ಕಾರಕ್ಕೆ ಬೇಕು. ಆದ್ರೆ ಅದು ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್ ಅಲ್ಲ. ಇದಕ್ಕೆ ಸಾರೋದ್ಧಾರಕಾರರು ಚರ್ಚಿಸಿ ಒಂದು ಉತ್ತರ ಕೊಟ್ಟರು. ವೈರಾಗ್ಯ ಮನುಷ್ಯನಿಗೆ ಯಾವತ್ತು ಎಕ್ಸ್ಟರ್ನಲ್ ಅಂತ ಭಾವಿಸಬೇಡ. ವೈರಾಗ್ಯ ಮನುಷ್ಯನ ಒಳಗಿರುವ ಇನ್ಬಿಲ್ಟ್ ವ್ಯವಸ್ಥೆ, ಅದು ಒಳಗಡೆ ಆಂತರಂಗಿಕವಾಗಿರುವುದು. ಅದು ಅವನಿಂದ ಬೇರ್ಪಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವನು ಒಳಗೆ ಇದೆ, ಅದು ಹುದುಗಿದೆ. ವೈರಾಗ್ಯ ಒಳಗಿದೆ, ಅದಕ್ಕೆ ತಕ್ಕಂತೆ ಸಿಚುವೇಶನ್ ಕ್ರಿಯೇಟ್ ಮಾಡಬೇಕಷ್ಟೆ ಅದು ಅಭಿವ್ಯಕ್ತಿ ಆಗಲಿಕ್ಕೆ. ಕುಂಕುಮದಲ್ಲಿ ಒಳ್ಳೆ ಗಂಧ ಇದೆ, ಆದ್ರೆ ಕುಂಕುಮವನ್ನೇ ಮೂಗಿನ ಹತ್ರಕ್ಕೆ ಇಟ್ಕೊಂಡ್ರೆ ಅಷ್ಟು ವಾಸನೆ ಬರಲ್ಲ. ಸ್ವಲ್ಪ ಒಂದು ಹನಿ ತುಪ್ಪ ಹಾಕಿದ್ರೆ ಕುಂಕುಮದಲ್ಲಿರೋ ಗಂಧ ನಮ್ಮ ಮೂಗಿಗೆ ಬಡಿತದೆ. ಕುಂಕುಮದಲ್ಲಿರೋ ಗಂಧವೇ ತುಪ್ಪದ ಸಂಪರ್ಕದಿಂದ ಬಹಳ ಒಳ್ಳೆ ಸುಗಂಧ ಪರಿಮಳ ಬರ್ತದೆ. ತುಪ್ಪ ಒಳಗಿರುವ ಗಂಧದ ಅಭಿವ್ಯಕ್ತಿಗೆ ಕಾರಣ. ಹಾಗೆ ಮನುಷ್ಯರಲ್ಲಿ ವೈರಾಗ್ಯದ ಗಂಧ ಇದೆ. ಅದಕ್ಕೆ ಬೇರೆ ಏನ್ ಮಾಡೋದು ಬೇಡ, ಭಾಗವತದಂತಹ ಗ್ರಂಥದ ತುಪ್ಪ ಹಾಕಿದರೆ ವೈರಾಗ್ಯದ ಗಂಧ ವ್ಯಕ್ತ ಆಗ್ತದೆ. ಭಾಗವತದಂತಹ ಮಹಾತ್ಮರ ಸನ್ನಿಧಾನ ಬಂದರೆ ಸಾಕು, ಭಗವದ್ಭಕ್ತರ ಸನ್ನಿಧಾನ. ಭಾಗವತರ ಅನುಷ್ಠಾನ ಮಾಡುವ, ಭಾಗವತ ಧರ್ಮಗಳ ಅನುಷ್ಠಾನ ಮಾಡುವ ಮಹಾತ್ಮರ ಸಂಘ ಆದರೆ ತಾನಾಗಿ ಒಳಗಿರುವ ವೈರಾಗ್ಯ ಜಾಗೃತ ಆಗ್ತದೆ. ಯಾವುದೂ ಬೇಡ ಅಂತ ಅನಿಸೋದು ಅಷ್ಟು ಸುಲಭ ಅಲ್ಲ. ಇನ್ನೂ ಒಂದು ಹೇಳ್ತೀನಿ, ಎಲ್ಲವೂ ಬೇಕು ಅಂತ ಅನಿಸೋದು ಒಟ್ಟೇನು ಸುಲಭ ಅಲ್ಲ. ಮತ್ತೆ ಈ ಕೂಡಲೇ ಇವರು ಬೇಕು, ಇವರು ಬೇಡ, ಇದು ಬೇಕು, ಇದು ಬೇಡ ಅಂತ ಅನಿಸೋದು ಮನುಷ್ಯನಿಗೆ ಬರಲ್ಲ. ಇದರ ಬಗ್ಗೆ ಈಗಲೂ ಚರ್ಚೆ ನಡೀತಾ ಇದೆ. ಏನ್ ಈ ಕೂಡಲೇ ನಿಮ್ಮೆಲ್ಲರ ಮುಂದೆ 1 ಕೋಟಿ ರೂಪಾಯಿ ಇಟ್ಕೊಳ್ಳೆ ನಿಮ್ಗೆ ಬೇಕು ಅನಿಸ್ಬಿಡ್ತದ? ಅನಿಸಲ್ಲ, ಅಷ್ಟು ಸುಲಭ ಅನಿಸಲ್ಲ. ಏನೋ ಅಂತಿರ್ತೇವೆ ಅಷ್ಟೇ. ಈ ಕೂಡಲೇ ಸಿಕ್ಬಿಟ್ರೆ, ಈ ಕೂಡಲೇ ನನಗೊಂದಿಷ್ಟು ಬಂಗಾರ ಸಿಕ್ಕರೆ ಅಂತೇವೆ ಅಷ್ಟೇ. ಸಿಕ್ಕರೆ ಬೇಡ ಅನಿಸ್ತದ, ಆಗ ಬೇಕು ಅಂತ ಅನಿಸ್ತದೆ ಅಂತಿಲ್ಲ, ಬೇಡ ಅಂತ ಅನಿಸ್ತದೆ ಅಂತ ಹೇಳೂ ಇಲ್ಲ, ಬೇಕು ಅನಿಸ್ತದೆ ಅಂತ ಹೇಳೂ ಇಲ್ಲ. ಈ ಸ್ಥಿತಿ ಇದೆ. ಮನುಷ್ಯನ ಬೇಕು ಬೇಡಗಳನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡವನು ಭಗವಂತ ಮಾತ್ರ. ಈ ರಹಸ್ಯವನ್ನು ಅಂದೇ ಉಪನಿಷತ್ತು ಹೇಳ್ತದೆ. ಬೇಕು ಅಂದ್ರೆ ಕಾಮನೆ, ಬೇಡ ಅನ್ನೋದು ಒಂದು ಕಾಮನೆನೇ. ಆ ಎರಡು ಇನ್ಬಿಲ್ಟ್ ಆಗಿದೆ. ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ದೇವ್ರು ಮಾತ್ರ ಮಾಡ್ತಿದ್ದಾನೆ. ನಿಮ್ಮೊಳಗೆ ನೀವು ಇಳಿದು ನೋಡಿದ್ರೆ ಮಾತ್ರ ಈ ರಹಸ್ಯ ಅರ್ಥ ಆಗ್ತದೆ. ನನಗೆ ಯಾಕೆ ಇದೇ ಬೇಕಾಯ್ತು, ನನಗೆ ಯಾಕೆ ಇದು ಬೇಡವಾಯ್ತು, ನನಗೆ ಯಾಕೆ ಇದು ಬೇಕೂ ಇಲ್ಲ ಬೇಡವೂ ಇಲ್ಲ ಅಂತಾಯ್ತು. ಅದು ನನ್ನ ಹತ್ರನೇ ಇದೆ. ಮತ್ತೆ ನೋಡಿದರೆ ಅದು ಬೇಕೂ ಇಲ್ಲ, ಅದು ಬೇಡವೂ ಇಲ್ಲ, ನ್ಯೂಟ್ರಲ್ ಆಗಿದೆ. ಇದು ಯಾಕಾಯ್ತು ಯೋಚಿಸಿದ್ರ? ಇದೇ ರಹಸ್ಯ. ಭಾಗವತದಲ್ಲಿ ಹೇಳ್ತಿರೋ ವೈರಾಗ್ಯ ಅಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದು ರಾಜನಲ್ಲಿ ಒಳಗಿದ್ದೇ ಇತ್ತು. ಅವನಿಗೆ ಯಾರೋ ಒಬ್ಬ ಶತ್ರು ರಾಜನ ಆಕ್ರಮಣದಿಂದ ರಾಜ್ಯ ಬೇಡ ಅಂತ ಅನಿಸ್ತು ಅಂತ ಬಿಟ್ಟು ಬಂದವನಲ್ಲ. ಕಳ್ಳರು ಬಂದು ಅಪಹರಣ ಮಾಡಿಬಿಟ್ರು ರಾಜ್ಯದ ಸ್ವತ್ತನ್ನ. ಪ್ರಜೆಗಳೆಲ್ಲ ದಂಗೆ ಎತ್ತು, ಬಂಡಾಯ ಎತ್ತು, ನಡಿ ನೀನು ಉಪಯೋಗ ಇಲ್ಲ, ಅಧಿಕಾರದಲ್ಲಿ ಇರಬೇಡ ಅಂತ ಓಡಿಸಿದ್ದಕ್ಕೆ ಆತ ಭಾಗವತ ಶ್ರವಣ ಮಾಡ್ಲಿಕ್ಕೆ ಬಂದು ಕೂತವನಲ್ಲ. ಹಾಗಾದ್ರೆ ಅವನಿಗೆ ವೈರಾಗ್ಯ ಹಾಕಿ ಬಂತು. ಎಲ್ಲ ಇದೆ, ಆದ್ರೆ ವೈರಾಗ್ಯ ಬಂದಿದೆ. ಇದನ್ನ ಸಾರೋದ್ಧಾರಕಾರ ಎಕ್ಸ್ಪೋಸ್ ಮಾಡಿ ರಾಜ ವಿರಾಗ ಪ್ರಕರಣ ಅಂತ ಹೇಳ್ತೀವಿ. ವ್ಯಕ್ತಿ ನಿನ್ನ ಬದುಕಿನಲ್ಲಿ ಪರೀಕ್ಷಿತನಿಗೆ ಬರುವ ಅನೇಕ ಸಂದರ್ಭಗಳು ಬರ್ತಿರ್ತಾವೆ. ಆ ಸಂದರ್ಭಗಳನ್ನ ನೀನು ಹೇಗೆ ಅವಲೋಕಿಸ್ಬೇಕು ಅಂದ್ರೆ ದೇವ್ರು ಏನೋ ಇಂಡಿಕೇಟ್ ಮಾಡ್ತಿದ್ದಾನೆ ಅಂತ ಒಂದ್ಸಲಿ ಭಾವಿಸು. ಅದೇನೇ ಬರ್ಬೋದು. ಅವನಿಗೇನೋ ಶೃಂಗಿ ಅಂತ ಒಬ್ಬ ಋಷಿಕುಮಾರ ಶಾಪ ಕೊಟ್ಟ ಅಂತ ಅವನಿಗೆ ವಿಷಯ ತಿಳಿಸಿದ್ರು, ಕಾಡಿಗೆ ಬಂದ ಅಂತ ಕಥೆ ನಿಮ್ಗೆ ಗೊತ್ತಿರ್ತದ. ಆದ್ರಿಂದ ಹೆಚ್ಚು ವಿಸ್ತಾರ ಬೇಕಿರಲ್ಲ. ಅದು ಇಂಡಿಕೇಟ್ ಮಾಡ್ತು ನಾನು ನಿನ್ನ ರಾಜ್ಯ ಬಿಡಬೇಕು.
ನಾನು ಇನ್ನು ಮುಂದುವರಿಲಿಕ್ಕೆ ಅರ್ಹನಲ್ಲ ಇಲ್ಲಿ. ನಾನು ಏನೋ ಒಂದು ಬಯಸ್ತಿದ್ದೆ, ನನ್ನನ್ನು ಅಲ್ಲಿಗೆ ದೇವರು ಕಳಿಸ್ಲಿಕ್ಕೆ ಅಂತ ಈ ಶೃಂಗಿಯ ಶಾಪವನ್ನ ನನ್ನ ಕಿವಿಗೆ ಬೀಳಿಸಿದ್ದಾನೆ. ಜನಮೇಜಯನ್ನು ಕರೆಸಿ ರಾಜ್ಯಭಾರವನ್ನು ಒಪ್ಪಿಸಿ ತಾನು ತನ್ನ ದಾರಿ ಹಿಡಿತೇನೆ ಅಂತ ಹೇಳಿ ಗಂಗಾ ತೀರಕ್ಕೆ ಬಂದ ಅನ್ನೋ ಕಥೆ ಭಾಗವತದಲ್ಲಿ ಬಂತು. ಇದು ನಮಗೆ ಕೊಡುವ ಸಂದೇಶ. ನಾವು ಹುಟ್ಟಿದಾಗಿಂದ ಒಂದು ಹಂತದ ಬೆಳವಣಿಗೆ, ಆಮೇಲೆ ಒಂದಿಷ್ಟು ತಿಳುವಳಿಕೆ, ಒಂದು ಯಾವುದೋ ನೌಕರಿ, ಆಮೇಲೆ ಒಂದು ಮದುವೆ, ಮಕ್ಕಳು, ಅದರಲ್ಲಿ ಮತ್ತೊಂದಿಷ್ಟು ಸಮಯದಲ್ಲಿ ಕಾಲ ಕಳೆದು ಕುಟುಂಬ ಸದಸ್ಯರು, ಸಮಾಜ ಇವುಗಳಲ್ಲೆಲ್ಲ ಇರುವಾಗಲೇ ಒಂದು ಸೂಚನೆ ಕೊಡ್ತಿರ್ತಾನಂತ, ಒಂದು ಇಂಡಿಕೇಟ್ ಮಾಡ್ತಿರ್ತಾನೆ. ಒಂದಿಷ್ಟು ನೌಕರಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿಸ್ತಾನೆ, ಒಮ್ಮೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕ್ರಿಯೇಟ್ ಮಾಡಿಸ್ತಾನೆ, ಒಮ್ಮೆ ಮನೆಯೊಳಗೆ ಕುಟುಂಬ ಸದಸ್ಯರಲ್ಲಿ ವಿರೋಧ ಹುಟ್ಟಿಸ್ತಾನೆ. ಏನೂ ಇಲ್ಲ, ನಾವೇ ಒಳಗಡೆ ಕೂತುಕೊಂಡು ನಮ್ಮದೇ ಮನಸ್ಸಿನೊಳಗೆ ಯಾಕೋ ಹುಟ್ಟಿದೆ ಸುಮ್ಮನೆ ನಾನು ಇಲ್ಲಿ ಅಂತ ಶುರು ಮಾಡಿಸ್ತಾನೆ. ಈ ಏನೆಲ್ಲ ಇಂಡಿಕೇಶನ್ಗಳಿವೆ ಇದು ಶೃಂಗಿಯ ಶಾಪ. ಇವುಗಳ ಜಾಗೃತ ಆದಾಗ ಮನುಷ್ಯನ ಒಳಗೆ ಇರುವಂತಹ ವೈರಾಗ್ಯದ ಗಂಧ ಅದು ತಾನಾಗೇ ಆಗಲಿ. ಯಾವುದೋ ಒಂದು ಸಭೆಗೋ ಸಮಾರಂಭಕ್ಕೋ ಮಹಾತ್ಮರ ದರ್ಶನಕ್ಕೋ ದೇವಸ್ಥಾನಗಳಿಗೋ, ಇದೇ ವಾರ್ಷಿಕೋತ್ಸವನೇ ಆಗಿರ್ಬೋದು, ಯಾರಿಲ್ಲ ಅಂತಾರೆ. ಇಂಥ ವಾರ್ಷಿಕೋತ್ಸವ ದೇವಸ್ಥಾನಗಳಿಗೆ, ದೇವರ ಭಕ್ತರಿಗೆ, ಉತ್ಸವಗಳಿಗೆ ನಾವೇ ಹೋದಾಗ ಯಾವುದೂ ಬೇಡ, ಮೊಬೈಲ್ ಸ್ಕ್ರೀನ್ ನಲ್ಲಿ ಯಾವುದೋ ಒಂದು ದೃಶ್ಯ ಬಂದ್ರೆ ಛೇ ಸಾಕಪ್ಪ ಸಾಕಿ ಸಮಾಜ ಅಂತ ಅದು ಇಂಡಿಕೇಟ್ ಮಾಡ್ತದೆ ಮನುಷ್ಯನಿಗೆ. ಇದೇ ರಾಜವಿರಾಗ ಪ್ರಕರಣ. ಅದನ್ನ ನೀನು ಯೋಚಿಸಿ ನಿರ್ಧಾರಕ್ಕೆ ತಗೋ ಅಂತ ಹೇಳ್ತೀನಿ. ಅದನ್ನು ಯೋಚಿಸಿ. ಇದೇ ರಾಜವಿರಾಗ ಪ್ರಕರಣ ಅಂದ್ರೆ ಬೇರೆ ಏನು ಅರ್ಥ ಅಲ್ಲ ಅದಕ್ಕೆ, ಇದೇ ಅದರ ಸಾರ. ಮುಂದೆ ಬಂದ ಪ್ರಕರಣ ಶುಕ ಆಗಮನ ಪ್ರಕರಣ. ಮನುಷ್ಯನ ವೈರಾಗ್ಯಕ್ಕೆ ಒಂದು ಅಪೂರ್ವವಾದ ಯೋಗ ಕಲಿಬೇಕಂತ. ಈಗ ವೈರಾಗ್ಯ ಅನ್ನೋದು ವಜ್ರ, ಅದು ಸುಲಭದ್ದಲ್ಲ. ಅದರ ಹೊಳಪು ಅದನ್ನು ಚೆನ್ನಾಗಿ ಪಾಲಿಶ್ ಮಾಡಿದಾಗಲೇ, ಜೊತೆಯಲ್ಲಿ ಬಂಗಾರದ ಕಟ್ಟ ಹಾಕಿಸಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸ್ತದೆ. ನಮ್ಮೊಳಗೆ ಇರುವ ವೈರಾಗ್ಯದ ವಜ್ರ ನಮ್ಮೊಳಗೆ ಇದ್ದದ್ದು ಪಾಲಿಶ್ ಆಗಿ ಬಂಗಾರದ ಕವಚ ಹಾಕ್ಬೇಕಲ್ಲ, ಅಂದ್ರೆ ಅದಕ್ಕೆ ಹೊಳಪು ಚೆನ್ನಾಗಿರ್ತದೆ. ಅದರದ್ದು ಶುಕಾಚಾರ್ಯರು ಅಂದ್ರೆ ಭಾಗವತರು ಅಂತ ಅರ್ಥ, ಭಗವದ್ ಭಕ್ತರು, ಮಹಾತ್ಮರು. ಅಂಥ ಶುಕಾಚಾರ್ಯರಂತಹ ಭಗವದ್ ಭಕ್ತರ ಬಂಗಾರದ ಕವಚ ಪರೀಕ್ಷಿತನ ವೈರಾಗ್ಯಕ್ಕೆ ಕವಚದಂತೆ ಹಾಕಿದ್ದಕ್ಕೆ ಅವನ ಆತ್ಮೋದ್ಧಾರ ಆಗ್ಲಿಕ್ಕೆ ಅದು ಕಾರಣ ಆಯ್ತಂತೆ. ಹಾಗೆ ಮನುಷ್ಯನಿಗೆ ವೈರಾಗ್ಯ ಅದು ವಜ್ರ ಆದ್ರೆ ಮಹಾತ್ಮರ ಸಮಾಗಮ, ಮಹಾತ್ಮರ ಬಾಯಲ್ಲಿ ಬರುವ ಸುವರ್ಣಗಳು, ಉಪದೇಶದ ಮಾತು ಅದು ಕವಚ, ಬಂಗಾರದ ಕವಚ. ವೈರಾಗ್ಯಕ್ಕೆ ಶೋಭೆ. ಹಾಲೇ ಇದೆ, ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಅದಕ್ಕೊಂದು ರುಚಿನೇ ಬೇರೆ ಅಲ್ವೇ. ಹಾಲು ಸ್ವಲ್ಪ ಜೇನು ಹಾಕೊಂಡ್ರೆ ಅದರದ್ದು ರುಚಿನೇ ಬೇರೆ ಅಲ್ವೇ. ಅಂಥೇಳಿ ಹಾಲೇನು ಸಿಹಿ ಇಲ್ಲ ಅನ್ಕೊಳ್ಬೇಡಿ ಅಂತಾರೆ ಅರಣ್ಯಕಾಚಾರ್ಯ. ಅವರ ದೃಷ್ಟಿ ಬಹಳ ಅದ್ಭುತ. ಶುಕ ಆಗಮನ ಪ್ರಕರಣ, ರಾಜವಿರಾಗ ಪ್ರಕರಣದ ಮಹಿಮೆ ಹೇಳ್ತಾರೆ. ಅವನಿಗೆ ಮೊದಲೇ ಒಳಗೆ ವೈರಾಗ್ಯ ಬಂದಾಗಿದೆ. ಆ ವೈರಾಗ್ಯ ಅನ್ನೋದು ಹಾಲಾದ್ರೆ ಅವನು ಗಂಗಾ ತೀರದಲ್ಲಿ ಬಂದು ಕೊಡುತ್ತಲ್ಲ, ಅದು ಅವನಿಗೆ ಸಕ್ಕರೆ ಬೆರೆಸಿದಾಗ ಆಯ್ತಂತೆ. ಅಲ್ಲಿಗೆ ಮಹಾತ್ಮರೆಲ್ಲ ಬಂದು ಸೇರಿದ್ರಲ್ಲ, ಅತ್ರಿ, ವಶಿಷ್ಠ, ಚವನ, ಭರದ್ವಾಜ, ಮೇಧಾತಿಥಿ, ದೇವಲ, ಆರ್ತಿಶೇಣ, ಉಚ್ಚತ್ಯ, ಇಂದ್ರಪ್ರಮದ, ಇದ್ಮವಾಹ, ಇವರೆಲ್ಲ ಸೇರಿದ್ರಲ್ಲ, ಅದು ಜೇನು ಸೇರಿದ ಹಾಗಾಯ್ತಂತೆ. ಹಾಗಾಗಿ ವೈರಾಗ್ಯದ ಹಾಲಿಗೆ ಗಂಗೆಯಂತಹ ಸಕ್ಕರೆ ಸಿಕ್ಕು ಮಹಾತ್ಮರ ಸಮಾಗಮ ಅನ್ನುವ ಜೇನನ್ನು ಸೇರಿಸಿದ್ರಿಂದ ಅವನಿಗೆ ಅವನ ಆತ್ಮೋದ್ಧಾರ ಆಗಲಿಕ್ಕೆ ಕಾರಣ ಆಯಿತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ನಮ್ಮ ಬದುಕಿನಲ್ಲೂ ಕೇವಲ ವೈರಾಗ್ಯ ಶೋಧಿಸಲ್ಲ. ವೈರಾಗ್ಯ ಶೋಧಿಸೋದು ಯಾವಾಗ ಅಂದ್ರೆ ಗಂಗೆಯಂಥ ನದಿ ತಾಣಗಳು, ಮಹಾತ್ಮರ ಸಮಾಗಮ ಆದಾಗಲೇ ಶೋಭಿಸ್ತದೆ. ಇದು ಜೀವ ತನ್ನ ಬದುಕಿನುದ್ದಕ್ಕೂ ಮರೆಯದೆ ಇದನ್ನೇ ಕಾಯ್ದು ಪ್ರತೀಕ್ಷಿಸಿ ನನ್ನ ಬದುಕು ಹೇಗೆ ಹೋಗ್ತಿದೆ ಅಂತ ಅವನದನ್ನ ಸರಿಪಡಿಸ್ಕೊಳ್ಳಿ ಅಂತನ್ಲಿಕ್ಕೆ ಇದೊಂದು ಮಾರ್ಗದರ್ಶನ. ಸರಿ, ವೈರಾಗ್ಯ ಬಂತು.
ವಜ್ರಕ್ಕೆ ಸರಿಯಾದ ಕವಚ ಹಾಕಿದ್ವಿ, ಹೊಳಪು ಬಂತು, ಮುಂದೇನಾಗ್ಬೇಕು? ನೆಕ್ಸ್ಟ್ ಮುಂದೇನಾಗ್ಬೇಕು? ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಒಂದು ಹೇಳ್ತಾರೆ. ವೈರಾಗ್ಯ ಮನುಷ್ಯನಿಗೆ ಬಂದ ಮೇಲೆ, ಮಹಾತ್ಮರ ಸಮಾಗಮನೂ ಆದ್ಮೇಲೆ ಅವನ ಒಳಗಡೆಯಲ್ಲಿ ಪೋಷಣೆ ಆಗೋದು ಹೇಗೆ? ಹಾಲಾಯ್ತು, ಜೇನಾಯ್ತು, ಸಕ್ಕರೆ ಆಯ್ತು, ಚೆನ್ನಾಗಿ ಕುಡಿದಾಯ್ತು, ಮುಂದಿನ ಪ್ರಕ್ರಿಯೆ ಏನು? ದೇಹದೊಳಗೆ ಏನಾಗ್ತದೆ? ಹಾಲು, ಜೇನು, ಸಕ್ಕರೆಗಳನ್ನು ಕುಡಿದ ಮೇಲೆ ಒಳಗಡೆಯಲ್ಲಿರುವ ಎಲ್ಲಾ ವ್ಯವಸ್ಥೆಗಳು ಸರಿಪಡಬೇಕಲ್ಲ. ರಕ್ತವಾಗಬೇಕು, ಮಾಂಸ ಆಗ್ಬೇಕು, ಮಜ್ಜ ಆಗ್ಬೇಕು, ಅಸ್ಥಿಗಳಲ್ಲಿ ಶಕ್ತಿ ಬರಬೇಕು, ಅಂದ್ರೆ ತಾನೇ ಬದುಕು. ಒಳ್ಳೆ ಪ್ರಾಣವಾಯು ಸೇವನೆ ಮಾಡಬೇಕು, ನೀರು ಸೇವನೆ ಮಾಡಬೇಕು. ಎಲ್ಲ ಪೊಲ್ಯೂಟೆಡ್ ಆದ್ರೆ ಏನ್ ಮಾಡೋಣ? ನೀರು ಸೌಡಿದೆ, ಗಾಳಿ ಕುಡಿಯೋಣ ಅಂದ್ರೆ ಪೊಲ್ಯೂಷನ್ ಸೇರ್ಕೊಂಡ್ಬಿಟ್ಟಿದೆ. ಬೇಡ, ಭೂಮಿಯಲ್ಲಿ ಏನಾದ್ರೂ ಚೆನ್ನಾಗಿ ನಾವು ಒಂದಿಷ್ಟು ಕೃಷಿ ಮಾಡೋಣ ಅಂದ್ರೆ ರಾಸಾಯನಿಕ ಹಾಕಿಟ್ಬಿಟ್ಟಿದ್ದೇವೆ. ಭೂಮಿ ರಾಸಾಯನಿಕ ಹಾಕಿದ್ವಿ, ನೀರಿಗೆ ಫ್ಯಾಕ್ಟ್ರಿ ನೀರು ಬಿಟ್ಬಿಟ್ವಿ, ಗಾಳಿಗೆ ನಾವೇ ಓಡಿಸಿದ ಗಾಡಿಗಳಿಂದ ಎಲ್ಲ ಕಡೆಯಲ್ಲೂ ಪೊಲ್ಯೂಷನ್ ಹಾಕಿಟ್ಬಿಟ್ವಿ. ಇಷ್ಟಾಗಿ ಮತ್ತೆ ಪುನಃ ಹೇಳ್ತಿದ್ದೇವೆ ಪರಿಸರ ಮಾಲಿನ್ಯವನ್ನು ರಕ್ಷಣೆ ಮಾಡೋಣ ಅಂತ ಹೇಳ್ತಿದ್ದೀವಿ. ಈಗ ಎಲ್ಲಿಂದ ಮಾಡೋಣ? ವಾಹನ ಓಡಿಸೋದು ಬಿಡ್ತೀಯಾ? ಇಲ್ಲ, ಬಿಡಲ್ಲ. ರಾಸಾಯನಿಕಗಳನ್ನು ಉಪಯೋಗಿಸದೆ ಆಹಾರಗಳನ್ನು ತಯಾರು ಮಾಡ್ತಿದ್ದೀಯಾ? ಮಾಡಲ್ಲ. ವ್ಯಾಪಾರ ಜಾಸ್ತಿ ಆಗ್ಬೇಕು, ಸ್ವಾವಲಂಬಿ ಆಗ್ಬೇಕು. ಯೋಚಿಸಿದ್ರೆ ಗಂಭೀರ ಇದೆಲ್ಲ ಲೌಕಿಕ ವ್ಯವಸ್ಥೆಗಳು. ಆತ್ಮ ಗಾಳಿಯಿಂದ, ನೀರಿನಿಂದ, ಅವನು ಉಪಯೋಗಿಸ್ತಾ ಇರುವ ಧಾನ್ಯಗಳಿಂದ, ಪ್ರಾಕೃತ ಶರೀರದೊಟ್ಟಿಗೆ ಸೇರ್ಕೊಂಡಿದ್ದಕ್ಕೆ ಅವನಿಗೆ ಬೇರ್ಪಡಿಸಿ ತನ್ನನ್ನು ಪರಿಶುದ್ಧ ಮಾಡಿಕೊಳ್ಳಿಕ್ಕೆ ಆಗದೇ ಇರೋ ಸ್ಥಿತಿ ಇದೆ. ಈ ಸ್ಥಿತಿಗೊಂದು ಪರಿಷ್ಕಾರ ಏನು ಈ ಸಮಸ್ಯೆಗೆ ಅನ್ನೋದಕ್ಕೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ವಿವರಣೆ ಕೊಡ್ತಾರೆ. ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ನೀನು ಹಾಗೆ ಇರು, ಏನೇ ಆಗಿರು, ನಿನ್ನೊಳಗೆ ನಿನ್ನನ್ನು ಪರಿಶುದ್ಧಗೊಳಿಸ್ಕೊಳ್ಳಿಕ್ಕೆ ನಾನೊಂದು ಉಪಾಯ ಹೇಳ್ತೇನೆ ಅಂತದ್ದು. ಇದಿಷ್ಟೇ ಅಂದ್ರು. ಇದಿಷ್ಟೇ, ಎರಡೇ ಎರಡು ಅಂಶ ಅವ್ರು ಹೇಳಿತ್ತು. ಸುನಿಶ್ಚಿತೋ ನೃಣಾಂ ಅಸಂಗ ಆತ್ಮನ್ಯತಿರಿಕ್ತ ವಸ್ತುನಿ ದೃಢಾರತಿರ ಬ್ರಹ್ಮಣಿ ನಿರ್ಗುಣೇ ಜಯ. ಶಾಸ್ತ್ರಗಳ ಅನಂತ ಇವೆ, ಓದುವಷ್ಟು ಸಮಯ ನಮಗೂ ನಿಮಗೂ ಇಲ್ಲ. ಆದ್ರೆ ನಾನು ಅದರ ಸಾರ ತೆಗೆದುಕೊಡ್ತೇನೆ ಅಂತ. ಏನದ ಸಾರ? ಶಾಸ್ತ್ರದ ಸಾರ ಏನು? ಆತ್ಮನಿ ದೃಢಾರತಿ ಆತ್ಮನ್ಯತಿರಿಕ್ತ ವಸ್ತುನಿ ಅಸಂಗ ಅಂತ. ಇದೇ ಸಾರ. ಈ ಎರಡು ಅಂಶ ಇಟ್ಕೊಂಡ್ರೆ ಸಾಕು. ಎರಡೇ ಅಂಶ. ಒಂದು ಅಸಂಗ, ಭಗವಂತನಲ್ಲಿ ದೃಢವಾದ ಆಸಕ್ತಿ. ಇದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದ ಸಾರ. ಇದನ್ನು ಬರಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ಬೇಕಂತೆ. ಏನೇ ಕೆಲಸ ಮಾಡು, ದೇವರಲ್ಲಿರೋ ವಿಶ್ವಾಸ ಹೋಗದೆ ಇರೋ ಹಾಗೆ ನೋಡ್ಕೋ. ಆಗ್ತದ? ಭಗವಂತನಿಗೂ ನಮಗೂ ಒಂದು ನಂಟಸ್ತಿಕೆ ಇದೆ. ಅದನ್ನು ಹೋಗದೇ ಇರೋ ಹಾಗೆ ಹೋಗಲಾಡಿಸ್ಕೊಳ್ಬೇಡ. ಅದು ಇನ್ನೊಬ್ರು ಹೇಳಿಕೊಟ್ರೆ ಆಗಲ್ಲ. ಮತ್ತೆ ಅದನ್ನು ಹೋಗಲಾಡಿಸ್ಕೊಳ್ಳೋ ಹಾಗೆ ನೋಡ್ಕೊ. ಏನೇ ಘಟನೆ ನಡಲಿ ಮನೆಯೊಳಗೆ, ಜ್ವರ ಬರಲಿ, ರೋಗ ಬರಲಿ, ರುಚಿನ ಬರಲಿ, ಬಡತನ ಬರಲಿ, ಸಿರಿತನ ಬರಲಿ, ಆಡಬಾರ್ದವ್ರ ಮಾತುಗಳನ್ನು ಆಡ್ಲಿ, ಕಿವಿ ತುಂಬ ನಾವು ಅದನ್ನು ಕೇಳಲಿ, ಏನೇ ಬರಲಿ ಭಗವಂತನಲ್ಲಿ ದೃಢವಾದ ವಿಶ್ವಾಸ ಹೋಗದೇ ಇರೋ ಹಾಗೆ ಆಗ್ಬೇಕು. ಇದು ಶಾಸ್ತ್ರದ ಸಾರ. ಆಗಲೇ ಹೇಳಿದ್ನೆಲ್ಲ, ದೇಹ ತಾನೇ ಹೋಗ್ಲಿ, ನೀರು ತಾನೇ ಹೋಗ್ಲಿ, ಗಾಳಿ ತಾನೇ ಆಗಲಿ, ಏನಾಗ್ತದ ಆಗಲಿ, ಆದ್ರೆ ನನಗೆ ಮಾತ್ರ ದೇವರ ಮೇಲೆ ಒಳಗಿರೋ ವಿಶ್ವಾಸ ಹೋಗದಿರಲಿ. ಇದನ್ನು ಬರೆಸ್ಬೇಕಂತ. ಇದು ಬಹಳ ಮುಖ್ಯವಾದ ಅಂಶ. ಇನ್ನೊಂದು, ಉಳಿದ ಎಲ್ಲ ವಸ್ತುಗಳ ಜೊತೆಗೆ ಇದ್ದು ಆ ವಸ್ತುಗಳ ಮೇಲೆ ನಮ್ಮ ಮಾನಸಿಕ ಅಭಿಮಾನಗಳನ್ನು ಪರಿತ್ಯಜಿಸು. ಎಲ್ಲದರ ಜೊತೆಗಿರೋಣ. ಬಟ್ಟೆ ಜೊತೆಗೆ ನಾವಿದ್ದೇವೆ, ವಸ್ತುವಿನ ಜೊತೆಗೆ ನಾವಿದ್ದೇವೆ, ಎಲ್ಲರ ಜೊತೆಗೆ ನಾವಿದ್ದು ಯಾವುದು ನಂದಲ್ಲ ಅನ್ನೋ ಭಾವವನ್ನು ತಾಳೋಣ. ಇದನ್ನು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಕರೀತಾರೆ. ಇದು ಬಹಳ ಮುಖ್ಯ ಅಂಶ ಅಂತಂದ್ರು ಆರಣ್ಯಕಾಚಾರ್ಯ. ಇದಕ್ಕೆ ಫೇತ್ ಅಂತ ಹೆಸರು. ಇವತ್ತು ಫೇತ್, ನಂಬಿಕೆ, ವಿಶ್ವಾಸ, ಶ್ರದ್ಧೆಗಳು ಬಹಳ ಮುಖ್ಯವಾದದ್ದು. ಏನೇ ಘಟನೆ ನಡೆದ್ರು ಇದನ್ನು ಗಟ್ಟಿಯಾಗಿ ಯಾರು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ಕಠಿಣ ಆಗಿರೋದಿದೆ.
ಬೌದ್ಧಿಕವಾಗಿ ದಿವಾಳಿತನ ಅಂತ ನಾವು ಹೇಳ್ತೀವಿ. ಪಠ್ಯ ಪುಸ್ತಕಗಳಿಂದ, ಸಾಮಾಜಿಕವಾಗಿ ನಡೀತಾ ಇರುವಂತಹ ಮೋಟಿವೇಟ್ ಮಾಡುವ ವಿಚಿತ್ರ ಕ್ರಮಗಳಿಂದ, ಅಥವಾ ಇವತ್ತು ಕಂಡುಕೊಳ್ತಾ ಇರುವ ಇಕ್ವಿಪ್ಮೆಂಟ್ಸ್ಗಳಿಂದ, ಎಲೆಕ್ಟ್ರಾನಿಕ್ ಉಪಕರಣಗಳಿಂದ, ಇವೆಲ್ಲ ಒಂದರ್ಥದಲ್ಲಿ ಏನ್ ಮಾಡ್ಲಿಕ್ಕೆ ಶುರು ಮಾಡಿದಾವೆ? ದೇವರಲ್ಲಿದ್ದಾನೆ, ನಿನಗೇನ್ ಬೇಕು ಹೇಳಿ ನಾನೆಲ್ಲ ಮಾಡಿಕೊಡ್ತೀನಿ ಅಂತದೆ. ಇವತ್ತು ಹಂಗೆ ಪರಿಸರ ಹಂಗೆ ಬೆಳೆಸ್ತಾ ಹೋಗ್ತದೆ, ಎಲ್ಲಾ ಕಾಲದಲ್ಲೂ ಹಾಗೆ ಬೆಳೆಸ್ತದೆ. ಅದೇನಂತೆ, ಭೂಮಿಯಲ್ಲಿ ಬೀಜ ನೆಟ್ರೆ ಮೊಳಕೆ ಹೊಡಿತದೆ. ದೇವರಲ್ಲಿದ್ದಾನೆ. ಮೋಡ ತಾನೆ, ನಾನೇ ತರಿಸ್ತೇನೆ, ಮೋಡ ಬಿತ್ತನೆ ಮಾಡಿದ್ರೆ ಮಳೆ ಬರ್ತದೆ. ದೇವರಲ್ಲಿದ್ದಾನೆ. ಅದೇ ಒಂದು ಪುರುಷ ಒಂದು ಸ್ತ್ರೀ ಅವರದೇ ಆದ ಕಾಮಕೇಳಿಗಳಿಂದ ಮಕ್ಕಳು. ದೇವರಲ್ಲಿದ್ದಾನೆ. ಅವನ್ ಯಾಕೆ ಒಪ್ಪಬೇಕು? ಅದೇ ನಾನು ದುಡಿತೇನೆ, ನನಗೆ ಹಣ ಬರ್ತದೆ, ಕರೆನ್ಸಿ ಅರ್ನ್ ಮಾಡ್ತೇನೆ, ನಾನು ಖರ್ಚು ಮಾಡ್ತೇನೆ. ದೇವರಲ್ಲಿದ್ದಾನೆ. ಯೋಚಿಸ್ರಿ ಇದನ್ನ. ಎಲ್ಲವೂ ಪ್ರಾಕೃತಿಕ ವ್ಯವಸ್ಥೆಗಳಲ್ಲಿ ನೇಚರ್ ಅನ್ನೋ ಹೆಸರಿನಿಂದಲೇನೆ, ಅಥವಾ ಇನ್ನೇನೋ ಹೆಸರು ಕೊಡಿ, ವಿಜ್ಞಾನ ಏನೋ ಒಂದು ಹೆಸರು ಕೊಡಿ, ಅದ್ರದ್ದು ಯಾಕೆ ಚರ್ಚೆ ಮಾಡೋಣ ನಾವು. ಇದ್ರದ್ದು ಒಟ್ಟು ತಾತ್ಪರ್ಯ ಏನು ಅಂದ್ರೆ, ದೇವರ ಮೇಲೆ ವಿಶ್ವಾಸ ಯಾಕೆ ಮಾಡಬೇಕು ಅಲ್ಲಿಗೆ ಬಂದ್ಕೊಡ್ತದೆ. ಆಶ್ಚರ್ಯದ ಸಂಗತಿ ಅಂದ್ರೆ, ನಮ್ಮ ಭಾರತ ದೇಶದ ಬಗ್ಗೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಇಲ್ಲಿ ಭೂಮಿ, ಇಲ್ಲಿಯ ನೀರು, ಇಲ್ಲಿಯ ಗಾಳಿನೇ ಒಂದರ್ಥದಲ್ಲಿ ನೀವು ಎಷ್ಟೇ ಕೆಡಿಸ್ಲಿಕ್ಕೆ ನೋಡ್ರಿ, ಒಳಗಡೆ ಇಲ್ಲಿ ದೇವರಿದ್ದಾನೆ ಅನ್ನೋ ವಿಶ್ವಾಸವನ್ನು ಮಾತ್ರ ತಾನಾಗೆ ಹುಟ್ಟಿನಿಂದ ನಮಗೆ ಕೊಡ್ತಾ ಇರ್ತದಂತೆ. ಇದು ಹಂಗಿದೆ, ಇದು ಭೂಮಿ ಹಂಗಿದೆ, ಹಂಗ ಅಟ್ಮಾಸ್ಫಿಯರ್ ಹಂಗಿದೆ. ಅದಕ್ಕೆ ಇದನ್ನು ಕರ್ಮಭೂಮಿ ಅಂತ ಕರೀತಾರೆ. ಈ ದೇಶವನ್ನು ಪ್ರಶಂಸೆ ಮಾಡ್ತಾರೆ ದೇವತೆಗಳು. ಉಳಿದೆಲ್ಲ ಖಂಡಗಳು, ವರ್ಷಗಳು, ಖಂಡಗಳು ಅನ್ನೋ ಹೆಸರಿನಲ್ಲಿ ಹೇಳ್ತಾರೆ ಅವರು. ಭಾರತ ಪೂಜೆಯೋ ವರಹ, ಇಡೀ ಪ್ರಪಂಚವನ್ನು ಅವಲೋಕಿಸಿದವರು. ನಾವು ಮಾಡದೇ ಇರಬಹುದು, ನಾವು ಸುತ್ತಾಡದೇ ಇರಬಹುದು ಪ್ರಪಂಚವನ್ನ, ಆದ್ರೆ ಅವ್ರದ್ದು ಒಂದು ಸಾರವತ್ತಾದ ಮಾತು ಹೇಳ್ತಾರೆ. ಎಲ್ಲಾ ವರ್ಷಗಳಿಗಿಂತಲೂ ಭಾರತ ವರ್ಷ ಯಾಕೆ ಶ್ರೇಷ್ಠ ಅಂತ ಒಂದು ಚರ್ಚೆ ಮಾಡಿ ಅವರು ಒಂದು ಉತ್ತರ ಕೊಟ್ಟರು. ಯಾಕೆ ಶ್ರೇಷ್ಠ? ಹಣದಿಂದನಾ? ಹಣದಿಂದ ಶ್ರೇಷ್ಠ ನೋಡುವ, ವಿಸ್ತಾರದಿಂದ ಶ್ರೇಷ್ಠ ನೋಡುವ ಈ ದೇಶವನ್ನ, ಬಹಳ ವಿಸ್ತಾರವಾಗಿದೆನಾ? ಅಥವಾ ಜನಸಂಖ್ಯೆಯಿಂದ ಶ್ರೇಷ್ಠ ನೋಡುವ? ಅಲ್ಲ ಅಂದ್ರು ಅವರು. ಅದಲ್ಲ ಅಂದ್ರು. ಅವ್ರು ಯಾರು ಆ ಮಾನದಂಡ ಇಟ್ಕೊಳ್ಳೇ ಇಲ್ಲ. ಹಣ ಅಲ್ಲ, ಇದರಲ್ಲಿರೋ ವಿಸ್ತಾರ ಅಲ್ಲ, ಜನಸಂಖ್ಯೆ ಅಲ್ಲ. ಮತ್ತೆ ಇದು ಯಾಕೆ ಶ್ರೇಷ್ಠ? ಇದು ಯಾಕೆ ಶ್ರೇಷ್ಠ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ದೇವಾನು ದೇವತೆಗಳಿಗೆ ಶಾಪ ಗೀಪ ಬರೋ ಸಂದರ್ಭ ಬರ್ತಿರ್ತದೆ. ದೇವತೆಗಳಿಗೆ ದೇವಲೋಕದಲ್ಲಿ ಒಂದು ಏನೋ ಇನ್ಸಿಡೆನ್ಸ್ ನಡೆದ್ರೆ ಶಾಪ ಕೊಡ್ತಾರೆ. ಆ ಶಾಪದ ವಿವರಣೆ ಏನು, ಅಭಿಪ್ರಾಯ ಏನು? ನೀನು ದೊಡ್ಡ ಉತ್ತಮ ಲೋಕದಲ್ಲಿ ಇದ್ದು ತಪ್ಪು ಮಾಡಿದಿ. ಹಾಗಾದ್ರೆ ಈಗ ಸಾಮಾನ್ಯ ಸಿಟಿಯಲ್ಲಿ ಡಾಕ್ಟರ್ ಆಗಿರ್ತಾನೆ, ಅವನೊಂದು ತಪ್ಪು ಮಾಡ್ತಾನೆ, ಅವನಿಗೇನು ಶಿಕ್ಷೆ? ಪೂರಾ ಅವನನ್ನು ತೆಗೆದೇ ಹಾಕಿಬಿಡೋದಕ್ಕಿಂತಲೂ ಒಳ್ಳೆ ಡಾಕ್ಟ್ರೇ ಒಂದೇನೋ ಸಣ್ಣ ತಪ್ಪು ಮಾಡ್ದ, ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ವಿಲೇಜಿಗೆ ಮಾಡಿದ್ರೆ ಸಾಕಲ್ವಾ? ವಿಲೇಜ್ ಟ್ರಾನ್ಸ್ಫರ್ ಅಂತ ಮಾಡ್ತಾ ಇರ್ತಾನೆ ಸರ್ಕಾರದಲ್ಲಿ, ಅದು ಪನಿಷ್ಮೆಂಟ್ ಟ್ರಾನ್ಸ್ಫರ್. ಅವನಿಗೆ ಬಹಳ ದೊಡ್ಡ ಸ್ಮಾರ್ಟ್ ಸಿಟಿಯಲ್ಲಿ ಇದ್ದವನನ್ನ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೇನು ಅರ್ಥ? ಹಾಗೆ ದೇವತೆಗಳೆಲ್ಲ ಸ್ಮಾರ್ಟ್ ಸಿಟಿಯಲ್ಲಿ ಇದ್ದು ನಡೆದ ತಪ್ಪಿನ ಇನ್ಸಿಡೆನ್ಸ್ ಅದೊಂದು ಏನೋ ನಡೆದ್ರೆ ಅವ್ರಿಗೆ ಶಾಪ ಅನ್ಕೊಳ್ಳಿ. ಅವ್ರು ಹೇಳ್ತಾರಂತೆ, ಪರವಾಗಿಲ್ಲ, ನಾವು ಟ್ರಾನ್ಸ್ಫರ್ ತಗೊಂಡು ಹೋಗ್ತೀವಿ, ಬೇರೆ ವರ್ಷಕ್ಕೆ ಹಾಕ್ಬೇಡಿ, ಹಾಕಿದ್ರೆ ಭಾರತ ವರ್ಷಕ್ಕೆ ಹಾಕಿದ್ರೆ ಇರ್ತಾರಂತೆ. ಅದು ನಮ್ಮನೇನೆ, ಅಲ್ಲಿಗೆ ಹೋದ್ರೆ ಎಷ್ಟು ಚೆನ್ನಾಗಿರ್ತದೆ ನಮಗೆ ಗೊತ್ತು. ಮತ್ತೆ ಅದೇ ಗಂಗೆ, ಕಾವೇರಿ, ಗೋದಾವರಿ, ತಾಮ್ರಪರ್ಣಿ, ಇದೇ ಕೃಷ್ಣ, ಭೀಮ, ಭೀಮರಥಿ, ಇದರಲ್ಲಿ ನಾವು ಇರ್ತೇವೆ ಅಂತ. ಯೋಚಿಸಿದ್ರೆ ಇದೊಂದು ವಿಷಯ ಎಷ್ಟು ಅದ್ಭುತವಾದದ್ದು. ಅಂದ್ರೆ ದೇವಾನು ದೇವತೆಗಳು ಭಾರತ ಭೂಮಿಯಲ್ಲಿ ಜನಿಸಿದ ಪ್ರಜೆಗಳನ್ನ ಯಾವುದೋ ಒಂದು ಕಾರಣಕ್ಕೆ ಬಹಳ ಲೈಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಲೈಕ್ಸ್, ವ್ಯೂಸ್ ಜಾಸ್ತಿ ಬಂದಿರ್ತಾನೆ, ಅದನ್ನ ಶ್ರೇಷ್ಠ ಅಂತ ಒಂದು ಭ್ರಮೆ ಉಟ್ಕೊಂಡಿದೆ. ಇದೇ ಪಾಯಿಂಟ್ ಇಟ್ಕೊಳ್ಳಿ, ದೇವತೆಗಳು ಎಷ್ಟು ಕೋಟಿ ಇದ್ದಾರೆ? 33 ಅನ್ನೋ ಲೆಕ್ಕದ ವ್ಯವಸ್ಥೆಯನ್ನೇ ಇಟ್ಟುಕೊಳ್ರಿ. ಅವರೆಲ್ಲ ಸೇರಿ ಭಾರತ ಭೂಮಿಗೆ ಲೈಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಉಳಿದೆಲ್ಲ ವರ್ಷಕ್ಕಿಂತ ಭಾರತದಲ್ಲಿ ಒಂದು ಮಹತ್ವ ಇದೆ ಅಂತ ಅರ್ಥ ಅಲ್ವೇ? ಇದು ದೇಶ ಪ್ರಶಂಸಾ ಪ್ರಕರಣ ಮುಂದೆ ಬರುವ ಅಂಶವನ್ನ ನಿಮ್ಮ ಮುಂದೆ ಹಂಚಿಕೊಂಡೆ.
ಇಂಥ ಭೂಮಿಯಲ್ಲಿ ಜನಿಸಿದವರಿಗೆ ಸಹಜವಾಗಿ ದೇವರ ಬಗ್ಗೆ ಇರುವ ಶ್ರದ್ಧೆಗಳನ್ನ, ನಂಬಿಕೆಯನ್ನ ಸ್ವಲ್ಪವೂ ಅಳಗಾಡದಂತೆ ಯಾರು ಚೆನ್ನಾಗಿ ಕಾಪಾಡಿಕೊಳ್ತಾನೋ ಅವ ನಿಜವಾಗ್ಲೂ ಭಗವದ್ಭಕ್ತ. ಅದು ಶಾಸ್ತ್ರಗಳ ಸಾರ. ಈ ರೀತಿ ಮನುಷ್ಯನಲ್ಲಿ ಬರಲಿ ಅಂತ ಅವರು ಅಪೇಕ್ಷೆ ಪಡ್ತಾರೆ. ನೋಡಿ, ಶಾಸ್ತ್ರ ಇದನ್ನೇ ಹೇಳಿದೆ. ಎಷ್ಟು ತನಕಾಡಿದ್ರು ಹುಡುಕಾಡಿದ್ರು ಇದಮೇಕಂ ಸುನಿಷ್ಪನ್ನಂ, ಇದೊಂದೇ ನಿಶ್ಚಿತವಾದ ತತ್ವ. ನಿನ್ನ ಬದುಕಿನುದ್ದಕ್ಕೂ ಭಗವಂತನಲ್ಲಿ ದೃಢವಾದ ಆಸಕ್ತಿ ಇಟ್ಕೋ. ಯಾವ ಕಾರಣಕ್ಕೂ ಇನ್ನೊಂದು ವಿಷಯಗಳ ಬಗ್ಗೆ ಅತಿಯಾದ ಮಾನಸಿಕ ಸಂಬಂಧ ಬೆಳೆಸಬೇಡ. ಇಷ್ಟು ತಿಳ್ಕೊಂಡ್ಬಿಡು, ಶಾಸ್ತ್ರಗಳ ಸಾರ ಆಯ್ತು ಅಂತ. ಇದನ್ನ ಮಾಡ್ಲಿಕ್ಕೆ ಶ್ರವಣ, ಮನನ, ಧ್ಯಾನ ಏನೆಲ್ಲ ಮಾಡ್ಕೊ. ಅವೆಲ್ಲ ಮಾಡಿದ್ರು ಇದು ಬರಲಿಲ್ಲ ಅಂದ್ರೆ ಮಾಡಿದ್ವಿ ಅರ್ಥ. ಮಾಡೇ ಮಾಡದ, ಹಣೆ ಮಾಡದ, ಇದೊಂದು ಬರಲಿಲ್ಲ. ಇದು ತಾನಾಗೆ ಬರ್ತಿದೆ ಅಂದ್ರೆ ಅವೆಲ್ಲ ಮಾಡಿಯೂ ವ್ಯರ್ಥ ಅಂತಾರೆ. ಅವುಗಳ ಸಾರವೇ ಇದು. ಇದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದ ಮಹಿಮೆ. ಇದಕ್ಕೊಂದು ಕಾರಣನೂ ಇದೆ. ಮೋಟಿವೇಟ್ ಮಾಡಲ್ಲ ನಮಗೆ ಯಾರು. ಈಗ ನಮಗೇನಾಗಿದೆ ಸಮಸ್ಯೆ, ಯಾವುದೋ ಒಂದು ಹೊಸದ ಲಾಂಚ್ ಆದರೆ, ಅದು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಉಪಕರಣ ಲಾಂಚ್ ಆಯಿತು ಅಂತ ಇಟ್ಕೊಳ್ಳಿ, ಎಲ್ಲರೂ ತಗೊಳ್ಳಿಕ್ಕೆ ಎಷ್ಟು ಮೋಟಿವೇಟ್ ಮಾಡ್ತಾರೆ. ದೇಶವ್ಯಾಪಿಯಾಗಿ ಇಂಥ ಕಂಪನಿ ಇಷ್ಟು ಮಹತ್ವದ್ದಿದೆ, ಇಷ್ಟು ಬ್ಯಾಟ್ರಿ ಬ್ಯಾಕಪ್ ಬರ್ತದೆ, ಇದನ್ನು ಇಷ್ಟು ಡಿಸ್ಕೌಂಟ್ ನಲ್ಲಿ ಕೊಡ್ತಿದ್ದಾರೆ, ಇದು ಮತ್ತೆ ಕಡಿಮೆ ಸಮಯದಲ್ಲಿ ಇಟ್ಟಿದ್ದಾರೆ ಅಂತಾರೆ. ಇದು ಕಡಿಮೆ ಸಮಯದಲ್ಲಿ ಇಟ್ಟಿದ್ದಾರೆ, ಇದು ನಿಮಗೆ ಇದು ನಿಮ್ಮನ್ನು ಕಮ್ಯುನಿಕೇಟ್ ಮಾಡ್ತದೆ. ಇಲ್ಲಿ ಇಷ್ಟು ಜನರ ಜೊತೆಯಲ್ಲಿ ನೀವು ಮಾತಾಡಬಲ್ರಿ, ಒಂದೇ ಬಾರಿ 4-5 ಸ್ಕ್ರೀನ್ ನೋಡ್ತಾ ಇದ್ದೀರಿ ನೀವು. ಮನುಷ್ಯ ನೋಡೋದು ಒಂದೇ ಸ್ಕ್ರೀನ್ ಅನ್ನ, ಅದು 4 ತೋರಿಸ್ತಿರ್ತದಷ್ಟೇ. ಆದ್ರೆ ಮನುಷ್ಯನಿಗೆ ಎಲ್ಲಾ ಕಡೆಯಿಂದಲೂ ಸುತ್ತಲೂ ಈ ತರ ಮೋಟಿವೇಟ್ ಮಾಡ್ತಾರೆ ಒಂದು ವಿಷಯವನ್ನು. ಬಾ 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 ಅಂತ ಕರೀತಾರೆ. ಸಮಸ್ಯೆ ಏನು ಅಂದ್ರೆ ಸಾರೋದ್ಧಾರದಲ್ಲಿರೋ ವಿಷಯವನ್ನು ಮೋಟಿವೇಟ್ ಮಾಡ್ತಾ ಇದ್ದಾರೆ. ಇಲ್ವಾ, ಭಗವಂತ ಕರಿತಾ ಇದ್ದಾನೆ, ಕೈ ಬೀಸಿ ಕರಿತಿದ್ದಾನೆ. ಇಲ್ವಾ, ನೀ ನನ್ನ ಕಂದ, ನಾನು ನಿನ್ನನ್ನು ನೋಡ್ಕೊಳ್ಳೋ ತಂದೆ. ಯೋನ ಪಿತಾ ಚನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ನಾನು ನಿನ್ನ ತಂದೆ, ನಿನ್ನ ಭೂಮಿಯಲ್ಲಿ ಬೆಳೆಸ್ಬೇಕು, ಉಳಿಸ್ಬೇಕು, ನಿನ್ನವನನ್ನಾಗಿ ಬೆಳೆಸಿ ನಿನ್ನ ಕಾಲ ಮೇಲೆ ನಿಲ್ಲಿಸ್ಬೇಕು. ನೀ ನನ್ನವನಾಗಿ ಯಾವಾಗಲೂ ಬೆಳಿಬೇಕು, ಇಂದಲ್ಲ ನಾಳೆ ನನ್ನ ಹತ್ರನೇ ಬರಬೇಕು. ಹೀಗೆ ಭಗವಂತ ಒಂದು ಸಂದೇಶವನ್ನ ಜಗತ್ತಿಗೆ ರವಾನೆ ಮಾಡಿ ಯಾವತ್ತು ಬರ್ತಿ ಅಂತ ದೇವರೇ ಕರೀತಿರ್ತಾನಂತೆ. ಅದೇ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಬೇರೆ ಏನಲ್ಲ, ಭಗವಂತ ನಮಗೆ ಕೊಡ್ತಿರುವ ತನ್ನ ಬಳಿಗೆ ಬರುವ ಮಾರ್ಗದರ್ಶನವೇ ಶಾಸ್ತ್ರ. ಇದೇ ಸಂಕ್ಷಿಪ್ತ ಶಾಸ್ತ್ರ ಅರ್ಥ ಪ್ರಕರಣ. ತಾಯಿ ಮಾಡಿದ ಸಿಹಿ ತಿನಿಸುಗಳನ್ನ ಮಕ್ಕಳಿಗೆ ಮಾಡಿರ್ತಾಳೆ ಅಂಥೇಳಿ ಕೈಗೆ ಸಿಗೋ ಹಾಗೆ ಇಟ್ಟಿರಲ್ಲ ಮನೆಯೊಳಗೆ ಮಾಡಿದ ಮೇಲೆ. ಅಂದ್ರೆ ಅಮ್ಮನಿಗೆ ಆ ಸಿಹಿ ತಿನಿಸು ಮಗಳಿಗೆ ಕೊಡಬಾರ್ದು ಅಂತ ಅಭಿಪ್ರಾಯನ, ಅಥವಾ ಕೊಡಬೇಕು ಅಂತ ಹೇಳಿ ಅಭಿಪ್ರಾಯನ? ಕೊಡಬೇಕು ಅಂದ್ರೆ ಎಲ್ಲ ಹೀಗೆ ಕೊಟ್ಟು ಕೆಳಗೆ ಚೆಲ್ಲಿ ತಾನು ತಿನ್ನದೆ ಮನೆ ತುಂಬ ಚೆಲ್ಲಿ ಅದನ್ನು ಹಾಳು ಮಾಡಲಿ ಅಂತನ? ಏನೋ ಒಂದು ಉದ್ದೇಶ ಇದೆ ಅಮ್ಮನಿಗೆ. ಹಾಗೆ ಭಗವಂತ ನಮ್ಮ ತಾಯಿ. ಅವ ಭಾಗವತದ ಅದ್ಭುತವಾದ ಸಿಹಿ ತಿನಿಸುಗಳ ಡಬ್ಬಿಯನ್ನೇ ತಯಾರು ಮಾಡಿದ್ದಾನೆ. ಅಲ್ಲಿ ಹೇಳುವ ಪ್ರತಿ ಅಂಶಗಳು ಸಿಹಿ ತಿನಿಸುಗಳು. ನಮಗದು ಸಿಗಬೇಕು. ಸ್ವಲ್ಪ ಎತ್ತರ ಇಟ್ಟಿದ್ದಾನೆ, ಅಷ್ಟೆತ್ತರ ಮಗು ಬೆಳೀಲಿ, ತಗೊಳ್ಳಿ ಅಂತ ಅಭಿಪ್ರಾಯ ಅಷ್ಟೇ. ಅಷ್ಟೆತ್ತರ ಬೆಳೆದ್ರೆ ಸಾಕು. ಸ್ವಲ್ಪ ಬೆಳಿ, ಬಹಳ ಬೇಡ. ಬಹಳ ಎತ್ತರ ಇಟ್ಟಿರಲ್ಲ. ಯಾಕಂದ್ರೆ ಅಲ್ಲಿ ಇದೇ ಸಿಹಿ ತಿನಿಸು ಒಂದಾಗಲೇ ಮನೆಯೊಳಗೆ ಎಷ್ಟೋ ಕೆಲಸ ಮಾಡ್ತಿರ್ತದೆ ಮಗು. ನಾನು ಅಷ್ಟೆತ್ತರ ಬೆಳಿಬೇಕಾ, ಬೆಳೆದು ಬಿಡ್ತೀನಿ, ಈಗ ಬೆಳಿತೀನಿ, ನಾಳೆ ಬೆಳಿತೀನಿ ಅಂತ. ಹಾಗೆ ಭಗವಂತ ನಮ್ಮನ್ನೆಲ್ಲ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಸ್ವಲ್ಪ ಎತ್ತರಕ್ಕೆ ಬೆಳಿ, ಇನ್ನೊಂದು ಚೂರು ಬೆಳಿ, ಇನ್ನೊಂದು ಇಂಚು ಬೆಳಿ. ಅದು ಬೋರ್ನ್ವೀಟಾಗಿ ಕುಡಿದ್ರೆ ಬೆಳೆಯೋದಲ್ಲ, ಬೌದ್ಧಿಕವಾಗಿ ಬೆಳಿ, ವಿಶಾಲವಾಗಿ ದೃಷ್ಟಿಯನ್ನು ಇಟ್ಕೊಂಡು ಬೆಳಿ. ಆ ರೀತಿ ನೀನು ಬೆಳೆದಾಗ ನಿನಗೊಂದು ಸಿಹಿ ತಿನ್ನಿಸ್ಕೊಡ್ತೇನೆ, ಅದನ್ನು ನೀನು ಸವಿ, ಮತ್ತೆ ನನ್ನ ಹತ್ರ ಬಾ, ಮತ್ತೆ ನಾನು ಕೊಡ್ತೇನೆ. ನನಗೂ ನಿನಗೂ ಇರುವ ಸಂಬಂಧ, ನಂಟಸ್ತಿಕೆಯನ್ನ ಯಾರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಹಸ್ಯವನ್ನು ಅರ್ಥ ಮಾಡಿಸ್ಲಿಕ್ಕೆ ಬಂದದ್ದೇ ಶಾಸ್ತ್ರ. ಇದೇ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕಾರ. ಮನುಷ್ಯನಿಗೆ
ವಿಸ್ತಾರವಾಗಿ ಮುಂದೆ ಬರೆದು ಶಾಸ್ತ್ರಾರ್ಥದ ಸಂಕ್ಷೇಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಅದರ ವಿಸ್ತಾರ ಬೇಕು ಅಂತ ಕುತೂಹಲ ಮೂಡ್ತದೆ. ಈಗ ತಾನೇ ಹೇಳಿದೆ, ಈ ಕೆಲವು ದ್ರವಗಳಿದ್ದಾವೆ, ಅದರ ಹೆಸರುಗಳು ಬೇಡ. ಆದರೆ ಕಂಪನಿಗಳು ಅದರ ಲೇಪ ಮಾಡಿದ್ದಕ್ಕೆ ನಾಲಿಗೆಗೆ ಇಟ್ಟುಕೊಂಡ ಯಾವುದೇ ಪ್ರಾಡಕ್ಟ್ ಇವತ್ತು ಮತ್ತೆ ತಿನ್ನಬೇಕು ಅಂತ ಮೆಂಟಲಿ ತಯಾರಾಗ್ತಿದ್ದಾರೆ. ಇದು ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಅದು ದ್ರವ ಉಪಯೋಗಿಸ್ತಾರೆ. ಅದೊಂದು ವಿಚಿತ್ರವಾದ ಉಪ್ಪು ಸಿಹಿಗಳ ಮಿಶ್ರಣಗೊಂಡ ಒಂದು ವಿಚಿತ್ರ ದ್ರವ. ಅದು ಬೌದ್ಧಿಕವಾಗಿ ಮನುಷ್ಯನಿಗೆ ಅದು ಬೇಕು ಅನಿಸೋ ಹಾಗೆ ಮಾಡ್ತದೆ. ಅದು ಇನ್ನೂ ಕೆಲವು ದ್ರವಗಳಿದ್ದಾವೆ, ಅವುಗಳೆಲ್ಲ ಬೇಡ ಈಗ ಸದ್ಯಕ್ಕೆ. ಅದನ್ನು ತಗೊಂಡ ಅಂದ್ರೆ ಮನುಷ್ಯ ನಗಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ನಗುತ್ತಾನೆ ಅಂದ್ರೆ ಅದರ ಪವರ್ ಕಡಿಮೆ ಆಗೋ ತನಕ ಯಾಕೆ ನಗುತ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅದು ಬಾಯಲ್ಲಿ ನಾಲಿಗೆಯಲ್ಲಿ ತಗೊಳ್ಳೋದು ಬೇಡ, ಮೂಗಿನಲ್ಲಿ ಸುಮ್ಮನೆ ಸ್ಮೆಲ್ ಮನುಷ್ಯನಿಗೆ ನಗಸ್ಲಿಕ್ಕೆ ಶುರು ಮಾಡ್ತೀವಿ. ಸತ್ತವ್ರ ಮನೆಯಲ್ಲಿ ಅದರದ್ದೇನಾದ್ರೂ ವಾಸನೆ ಕೊಟ್ಬಿಟ್ರೆ ಏನಾದ್ರು ಬೇಡ, ಹಣೆ ಮರ, ಒಳಗಡೆ ದುಃಖ, ಮೇಲ್ಗಡೆ ನಗು. ಹಿಂಗಾಗಿ ಭಗವಂತ ಎಲ್ಲಾ ದ್ರವಗಳನ್ನ ಎಲ್ರಿಗೂ ಸಿಗೋ ಹಾಗೆ ಮಾಡಿಲ್ಲ. ಬಹಳ ವಿಚಿತ್ರ ಇದೆ. ಇವತ್ತು ಸೈನ್ಸ್ ಅದನ್ನ ಕಂಡುಕೊಂಡು ಅದಕ್ಕೆ ಆ ಲ್ಯಾಬ್ಗಳಲ್ಲಿ ಮಾತ್ರ ಇಟ್ಟಿದ್ದಾರೆ. ಅವುಗಳನ್ನ ಎಲ್ಲಾ ಕಡೆಯಲ್ಲಿ ಕೊಡಲ್ಲ. ಅವು ತುಂಬಾ ಬಹಳ ಸೂಕ್ಷ್ಮ ದೃಷ್ಟಿ ಸ್ಥಳಗಳಲ್ಲಿ ಇಡುವಂತಹ ವ್ಯವಸ್ಥೆಗಳಿದ್ದಾವೆ. ಹಂಗೆ ಆ ದ್ರವಗಳು ಮನುಷ್ಯನಿಗೆ ಏನ್ ಮಾಡ್ತಾವೆ, ಮತ್ತೆ ಬೇಗ ಅನಿಸ್ಲಿಕ್ಕೆ ಶುರುವಾಗ್ತವೆ. ಸ್ವಲ್ಪ ಕೊಟ್ರೆ ಮತ್ತೆ ಬೇಕನ್ನಿಸ್ತದೆ. ಪ್ರಾಕೃತಿಕ ಒಂದು ಸಣ್ಣ ದ್ರವವೇ ಹೀಗಿದೆ ಅಂದ್ರೆ ಇನ್ನು ಆತ್ಮನ ಪರಮಾತ್ಮನ ಬಗ್ಗೆ ಹೇಳುವ ಶಾಸ್ತ್ರಗಳ ದ್ರವ ಸ್ವಲ್ಪ ಒಂಚೂರು ಬೇಕು ಅಂತ ಕೊಟ್ಟು ಕೂಡಲೇ ಮತ್ತೆ ಬೇಕು ಅಂತ ಅದರ ವಿಸ್ತಾರವನ್ನು ಕೇಳ್ತದಲ್ಲ. ಆ ವಿಸ್ತಾರದ ಅಪೇಕ್ಷೆ ಇರುವವನು ವೈರಾಗ್ಯ ಪ್ರಕರಣಕ್ಕೆ ಬರಲಿ ಅಂತ ಆ ಪ್ರಕರಣದೊಳಗೆ ನಮ್ಮನ್ನು ಇಳಿಸ್ತಾರೆ ಸಾರ್ವಧಾರಕ. ನಿನಗೆ ಅದರ ವಿಸ್ತಾರ ಬೇಕಾ? ಹಾಗಾದ್ರೆ ವೈರಾಗ್ಯ ಪ್ರಕರಣ. ಎಷ್ಟು ಜನ ರಾಜರು, ಋಷಿಗಳು ತಮ್ಮ ಬದುಕಿನುದ್ದಕ್ಕೂ ತಾವು ಈ ರಹಸ್ಯವನ್ನು ಭೇದಿಸಿ ಮತ್ತೆ ತಿಳಿಬೇಕು ಅಂತ ಹೊರಟಾಗ ಅವರು ಕಂಡುಕೊಂಡದ್ದು ಯಾವ ದಾರಿಯನ್ನ ಅಂದ್ರೆ ವೈರಾಗ್ಯದ ದಾರಿಯನ್ನ. ವೈರಾಗ್ಯದ ದಾರಿ ಕಂಡುಕೊಂಡದಕ್ಕೆ ಭಕ್ತಿ ದೃಢವಾಯಿತು. ನೋಡಿ, ನಿಮಗೆ ಈ ಶಬ್ದಗಳು ನೆನಪಿದ್ರು ಸಾಕು. ವೈರಾಗ್ಯ, ಭಕ್ತಿ, ಆಮೇಲೆ ಉಪಾಸನ. ಮನುಷ್ಯನಿಗೆ ಉಪಾಸನೆಯ ಹಂತ ತಲುಪಲಿಕ್ಕೆ ಅದೊಂದು ಉಪಾಸನ ಅನ್ನೋದು ಎತ್ತರದ ಸ್ಟೆಪ್. ಅದರ ಹಂತ ತಲುಪಬೇಕಾದ್ರೆ ಭಕ್ತಿ ದೃಢ ಆಗಬೇಕು. ಭಕ್ತಿ ದೃಢತೆಗೋಸ್ಕರ ವೈರಾಗ್ಯದ ಸಾಧನೆಯನ್ನು ಅಳವಡಿಸಿಕೊಳ್ಬೇಕು. ವೈರಾಗ್ಯ ಪ್ರಕರಣ ಬಹಳ ವಿಸ್ತಾರವಾದದ್ದು. ಅರಣ್ಯಕಾಚಾರ ಮಾಡಿಕೊಟ್ಟದ್ದು ಅಪೂರ್ವವಾದ ಚಿತ್ರಣವನ್ನು ಕೊಡ್ತಾರೆ ವೈರಾಗ್ಯದ ಪ್ರಕರಣದಲ್ಲಿ. ವೈರಾಗ್ಯ ಅಂದ್ರೆ ಏನು? ಅವರು ಹೇಳಿದ ವಿಷಯ ದೃಷ್ಟಿ. ವೈರಾಗ್ಯ ಅಂದ್ರೆ ಮನುಷ್ಯ ಯಾವುದನ್ನು ಅಳವಡಿಸಿಕೊಳ್ಳದೆ ಇರುವುದಲ್ಲ, ಅಳವಡಿಸಕ್ಕೆ ಆಗದೇ ಇರೋದು ಅಲ್ಲ. ಎಲ್ಲದರ ಜೊತೆಗಿದ್ದು ಯಾವುದೂ ತನ್ನದಲ್ಲ ಅನ್ನೋ ಭಾವನೆಯಲ್ಲಿ ಹೋಗ್ತಾ ಇದ್ರೆ ವೈರಾಗ್ಯ. ಇದು ಈ ಪ್ರಕರಣದ ಸಾರ ಅಂತ. ಅದಾದ ಮೇಲೆ ಮನುಷ್ಯನಿಗೆ ವೈರಾಗ್ಯ ಪ್ರಕರಣದಿಂದ ಅತಿ ಹೆಚ್ಚು ವೈರಾಗ್ಯದ ಉದ್ರೇಕ ಆದಾಗ ಅವನಿಗೆ ಮುಂದೆ ಆಗಬೇಕಾದಂತಹ ಸಾಧನೆ ಯಾವುದು? ಮಹತ್ ಸಮಾಗಮ ಅಂತ ಹೇಳ್ತಾರೆ. ಎರಡು ಪ್ರಕರಣಗಳು, ಮಹತ್ ಸಮಾಗಮ, ಮಹತ್ ಸೇವಾ ಪ್ರಶಂಸಾ ಅಂತ ಎರಡು ಹೇಳಿದ್ದಾರೆ. ಮಹತ್ ಸಮಾಗಮ, ಮಹತ್ ಸೇವಾ ಪ್ರಶಂಸಾ ಅಂದ್ರೆ ಏನ್ ಗೊತ್ತಾ? ಇಲ್ಲಿ ಗಂಧ ಬರಬೇಕಿದೆ, ಸಾಣೆ ಕಲ್ಲಲ್ಲಿದೆ, ಗಂಧದ ಚಕ್ಕೆ ಇನ್ನೆಲ್ಲೋ ಇದೆ. ಗಂಧ ಬರಲಿ ಅಂದ್ರೆ ಹೇಗೆ ಬರ್ತದೆ? ಸಾಣೆ ಕಲ್ಲಿನ ಬಳಿಗೆ ತಂದು ಗಂಧದ ಚಕ್ಕೆಯನ್ನ ಅಥವಾ ಗಂಧದ ಚಕ್ಕೆ ಇದ್ದೆಡೆಗೆ ಕಲ್ಲನ್ನಾದರೂ ತಗೊಂಡು ಹೋಗಿ ಚೆನ್ನಾಗಿ ಅದನ್ನು ತೆಗೆದ್ರೆ ತಾನೇ ಗಂಧ ಬರ್ತದೆ. ಯೋಚಿಸಿದರೆ ಇದ್ರದ ಉದಾಹರಣೆ ಸ್ಪಷ್ಟ ಅರ್ಥ ಆಗ್ತದೆ. ಇದೇ ಎರಡು ಪ್ರಕರಣದ ಸಾರ. ಒಂದು ಮಹತ್ ಸಮಾಗಮ, ಇನ್ನೊಂದು ಮಹತ್ ಸೇವಾ ಪ್ರಶಂಸ. ನಾವು ನೀವುಗಳೆಲ್ಲ ಸಾಣೆ ಕಲ್ಲಿದ್ದ ಹಾಗೆ. ನಮ್ಮ ಹತ್ರ ಗಂಧದ ಚಕ್ಕೆ ಇಲ್ಲ, ಹಾಗಾದ್ರೆ ನಮ್ಮಿಂದ ಗಂಧ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ಗಂಧ, ಭಕ್ತಿಯ ಗಂಧ, ಶ್ರದ್ಧೆಯ ಗಂಧ ಚೆನ್ನಾಗಿ ನಮಗೆ ಬರಬೇಕಾದ್ರೆ ಮಹಾತ್ಮರು ಒಂದು ಗಂಧದ ಕೊರಳನ್ನು ಆಶ್ರಯಿಸಿ ಅವರ ಜೊತೆಯಲ್ಲೇ ಇದ್ದು ಅವರು ಹೇಗೆ ಗಂಧ ತೆಗೆದು ಸಾಣೆಕಲ್ಲು ಪರಿಮಳ ಬರೋ ಹಾಗೆ ಮಾಡ್ತಾರೋ
ಹಾಗೆ ನಮ್ಮಂಥ ಕಲ್ಲುಗಳನ್ನ ಮಹಾತ್ಮರ ಸಮಾಗಮ ಸೇವೆ ಅನ್ನೋ ಗಂಧದ ಕೊಳ್ಳಿನ ಸನಿಹಕ್ಕೆ ಬಂದ್ರೆ ಮಾತ್ರ ನಮ್ಮೊಳಗದು ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ನಮಗದು ಯಾವುದು ಬೇಡವಾದ್ರೆ ಗಂಧ ಬೇಡ ಅಂತ ಅರ್ಥ, ಗಂಧ ಬೇಡ ಆಯ್ತು ಅಂತ ಅರ್ಥ. ಇದು ಆ ಎರಡೂ ಪ್ರಕರಣಗಳ ಸಾರ. ಮಹತ್ ಸಮಾಗಮ, ಮಹತ್ ಸೇವಾ ಪ್ರಶಂಸ. ಅದಕ್ಕೆ ಉದಾಹರಣೆಗಳು. ಸಮಾಗಮದಿಂದ ಲಾಭ ಪಡೆದಂತಹ ವ್ಯಕ್ತಿಗಳು ಯಾರು ಅಂತ ಅವರೇ ಇಂಟರ್ವ್ಯೂ ಮಾಡಿ ಬರ್ತಾರೆ. ಭರತನ ಸಮಾಗಮ ರಹುಗಣ ಅಂತ ಒಬ್ಬ ರಾಜನಿಗಾದದ್ದಕ್ಕೆ ಕೆಲವೇ ನಿಮಿಷಗಳಲ್ಲಿ ರಹುಗಣ ಅನ್ನುವ ರಾಜ ಬಹಳ ದೊಡ್ಡ ಜ್ಞಾನಿಯಾಗಿಬಿಟ್ಟ. ನಾರದರು ಹಿಂದಿನ ಜನ್ಮದಲ್ಲಿ ಮಹಾನುಭಾವರಾದ ಯತಿಗಳ ಸಮಾಗಮ, ಮಹಾತ್ಮರ ಸಮಾಗಮ ದಾಸೀಪುತ್ರನಾದದ್ದಕ್ಕೆ ನಾರದರು ಒಂದು ದೊಡ್ಡ ದೇವರ್ಷಿಗಳಾಗಿ ಇವತ್ತು ಬೆಳೆದು ಬಿಟ್ಟರು. ಪ್ರಹ್ಲಾದ ಗರ್ಭದೊಳಗಿರುವಾಗಲೇ ನಾರದರಂಥ ಮಹಾತ್ಮರ ಸಮಾಗಮ ಆದದ್ದಕ್ಕೆ ಗರ್ಭದಿಂದ ಹೊರಬಂದ ಮೇಲೂ ಕೂಡ ಆತ ಹರಿಭಕ್ತನಾಗಿ ಬೆಳೆದು ಬಿಟ್ಟ. ಇಲ್ಲ ಉದಾಹರಣೆಗಳನ್ನ ಭಾಗವತದಲ್ಲೇ ಇದ್ದದ್ದನ್ನ ಒಂದೊಂದನ್ನ ತೆಗೆದು ನೋಡಿ. ಮಹತ್ ಸಮಾಗಮದ ಲಾಭ ಏನು, ಮಹತ್ ಸೇವೆಯ ಲಾಭ ಏನು ಅಂತ ನಮ್ಮ ಕಣ್ಣು ಮುಂದೆ ಇಟ್ಟು ಈ ದಾರಿಯಲ್ಲಿ ನಾವು ಬರಬೇಕು ಅಂತ ನಮ್ಮನ್ನು ಕರೀತಾರೆ. ಇನ್ನು ಕೆಲವೇ ಪ್ರಕರಣಗಳಲ್ಲಿ ಮಹನ್ ನಿಂದಾವರ್ಜನ ಪ್ರಕರಣ, ಆತ್ಮ ಪ್ರಶಂಸಾ ವರ್ಜನ. ನೋಡಿ, ಸೇವಾ ಸಮಾಗಮ, ನಿಂದಾ ವರ್ಜನ, ಪ್ರಶಂಸಾ ವರ್ಜನ. ಮನುಷ್ಯನಿಗೆ ದೇವರ ಭಕ್ತರನ್ನ ನಿಂದಿಸುವಂತಹ ಒಂದು ಭಾವ ಯಾವಾಗ ಬರ್ತದೆ? ಎರಡು ಕಾರಣಕ್ಕೆ ಬರ್ತದೆ. ಮಹಾತ್ಮರನ್ನು ಯಾವಾಗ ನಿಂದಿಸ್ತಾನೆ? ಅವನಿಗೆ ಬರ್ತಿದ್ದ ಸಂಪತ್ತು, ಅವನ ನಿಭಾಯಿಸುವ ಅಧಿಕಾರ, ಅದರೊಳಗೆ ಅವನಿಗೆ ಓವರ್ ಡೋಸ್ ಆಯಿತು ಅಂದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಇದು ಒಂದು ಕಾರಣ. ಅಥವಾ ಇದ್ದದ್ದು ತಪ್ಪು ಆದ್ರೆ ಒಂದು ಸಮಸ್ಯೆ ಆಗ್ತದೆ. ಸಂಪತ್ತು ಭಾರಿ ಬಂದಿರ್ತದೆ, ಅಧಿಕಾರ ದೊಡ್ಡ ಅಧಿಕಾರ ಇರ್ತದೆ, ಇದ್ದಕ್ಕಿದ್ದ ಹಾಗೆ ನೀನು ಬಿಟ್ಬಿಡಿ 2.5 ವರ್ಷ ಆಯ್ತು ನನಗೆ ಕೊಡು ಅಂದ್ರೆ ಏನಾಗಲಿಕ್ಕಿಲ್ಲ. ಅವಾಗ ಶುರು ಆಗ್ತದೆ ನನ್ನಿಂದ ಕಿಸ್ಕೋತಾನೆ ಮಾಡ್ತದೆ. ಅಂದ್ರೆ ಮನುಷ್ಯನಿಗೆ ಇದ್ದದ್ದು ಕಳೆದು ಹೋಗ್ತದೆ ಅಥವಾ ಬಂದದ್ದು ಹೆಚ್ಚಾಗಿ ಬಿಡ್ತದೆ. ಈ ಎರಡೂ ಕಾರಣ ಇನ್ಬ್ಯಾಲೆನ್ಸ್ ಅಂತ ಇನ್ನೊಂದು ಹೆಸರಿನಲ್ಲಿ ಹೇಳ್ತೀವಿ. ಕೆಲವು ಮಾತ್ರೆಗಳು ಮನುಷ್ಯನಿಗೆ ಇಂಜೆಕ್ಷನ್ಗಳು ಇನ್ಬ್ಯಾಲೆನ್ಸ್ ಮಾಡ್ತಾವೆ. ಬುದ್ಧಿಯನ್ನ, ಅವನ ದೇಹವನ್ನ, ಚಲನವನ್ನು ಇನ್ಬ್ಯಾಲೆನ್ಸ್ ಮಾಡಿ ರಿಯಾಕ್ಷನ್ ಆಗ್ತದೆ, ಏನೇನೋ ಆಗ್ತದೆ. ಇಲ್ಲಿ ಹೇಳಿದ್ದದನ್ನೇ ಮಹನ್ ನಿಂದೆ ಮನುಷ್ಯ ಯಾವಾಗ ಮಾಡ್ತಾನೆ? ಅದಕ್ಕೊಂದು ಉದಾಹರಣೆ ಬೇಕಿತ್ತು ಭಾಗವತದಲ್ಲಿ. ಅವರು ಹುಡುಕಿದಾಗ ಸಿಕ್ಕದ್ದು ದಕ್ಷ. ಅವನು ಇನ್ಬ್ಯಾಲೆನ್ಸ್ ಆದ, ಅವನಿಗೆ ಶಿವ ಅಳಿಯನಾದ, ಮಗಳನ್ನು ಕೊಟ್ಟದ್ದರಿಂದ ಬ್ರಹ್ಮ ಬಂದ ಅವನನ್ನು ಅವನ ಪದವಿಯಲ್ಲಿ ಕೂಡಿಸಿದ, ನೀನು ಪ್ರಜಾಪತಿ ಆಗುವಂತ ಅಧಿಕಾರ ಬಂತು. ಶಿವನನ್ನು ಅಳಿಯನನ್ನು ಮಾಡಿಕೊಂಡೆ ಅಂತ ಲೋಕದಲ್ಲೆಲ್ಲ ಮನ್ನಣೆ ಸಿಕ್ತು, ಪ್ರಸಿದ್ಧಿ ಬಂತು. ಎಲ್ಲರೂ ಬಂದು ಅವನೇ ಸಂದರ್ಶನ ಮಾಡ್ತಿದ್ರು. ಏನ್ರಿ ಎಂಥ ಭಾಗ್ಯ ನಿಮ್ದು, ಶಿವನೇ ನಿಮ್ಮ ಅಳಿಯನಾಗಬೇಕು ಅಂತ. ಅವನಿಗೆ ಆ ಮನಸ್ಥಿತಿ ಬದಲಾವಣೆ ಆಗ್ಲಿಕ್ಕೆ ಬಹಳ ದೊಡ್ಡ ವ್ಯಕ್ತಿಯನ್ನು ಅಳಿಯನನ್ನು ಮಾಡಿಕೊಂಡದ್ದು ಒಂದು ರೀತಿ, ಅವನಿಗೆ ಮೇಲಾಗಿ ಪ್ರಜಾಪತಿ ಅನ್ನೋ ಸ್ಥಾನದಲ್ಲಿ ಕೂಡಿಸಿದ್ದು ಇನ್ನೊಂದು ರೀತಿ. ಒಳಗಡೆಯಿಂದ ಅವನಿಗೆ ಮದ ಬರ್ಲಿಕ್ಕೆ ಶುರುವಾಯಿತು. ಆಗ ಆತ ಮಹಾತ್ಮನಾದ ಶಿವನನ್ನ ನಿಂದಿಸಿ ತನ್ನ ತಲೆಯನ್ನೇ ಕತ್ತರಿಸಿಕೊಳ್ಳೋ ಹಾಗೆ, ತನಗೆ ಬಹಳ ಬೇಕಾದ ಮಗಳು ಸತಿಯನ್ನು ಕಳ್ಕೊಳ್ಳೋ ಹಾಗೆ ಮಾಡಿಕೊಂಡ ಅನ್ನೋ ಕಥೆ ಭಾಗವತದಲ್ಲಿ ಬಂದಿದ್ದಿದೆ. ಅದನ್ನು ಉದಾಹರಿಸಿ ಅರಣ್ಯಕಾಚಾರ ಅಂತಾರೆ. ನೋಡಿ, ಮಹಾತ್ಮರನ್ನು ನಿಂದಿಸಿದ ದಕ್ಷನ ಕಥೆ ಏನಾಯಿತು? ಇಲ್ಲಿ ಎಚ್ಚರಿಕೆ ಕಥೆ. ನಮ್ಮ ಬದುಕಿನಲ್ಲಿ ಮಹಾತ್ಮರನ್ನು ಹಿಂಸೋದನ್ನು ಬಿಡೋಣ. ಇವರನ್ನು ಮಹಾತ್ಮರು ಯಾರು ಅಂತ ಗುರುತಿಸಿ ಅವರ ಗುಣಗಳನ್ನ ಅವರ ಸನ್ನಿಧಿಯಲ್ಲಿ ಅವರಿಂದ ನಾವು ಕಲಿಯಲಿಕ್ಕೆ ಪ್ರಯತ್ನ ಪಡೋಣ. ಹೀಗೆ ಮಹನ್ನಿಂದ ಬಹಳ ದೊಡ್ಡ ಅನಾಹುತ ಮಾಡ್ತದೆ ಅನ್ನೋ ಎಚ್ಚರಿಕೆಯ ಕಥೆ ಎಷ್ಟು ಅದ್ಭುತವಾಗಿದೆ ನೋಡಿ. ಕಥೆ ಗೊತ್ತಿರ್ತದೆ, ಸೀಕ್ವೆನ್ಸ್ ಅನ್ನ ಸಾರ ಏನು ಅಂತ ತಿಳಿ, ಸಂದೇಶ ಏನು ಅಂತ ತಿಳಿ ನಾವು ತಗೊಳ್ಬೇಕು. ಆತ್ಮ ಪ್ರಶಂಸೆ ಪೃಥು ಅನ್ನೋ ಚಕ್ರವರ್ತಿಯ ಉದಾಹರಣೆಯಾಗಿ ಕೊಟ್ಟು ಅರಣ್ಯಕಾಚಾರ ಹೇಳ್ತಾರೆ, ಮನುಷ್ಯನಲ್ಲಿ ಇಲ್ಲದಿರುವ ಗುಣಗಳನ್ನ ಯಾರಾದ್ರೂ ಹೊಗಳ್ತಾ ಇದ್ರೆ ಕಿವಿ ಕೊಟ್ಟು ಕೇಳಬಾರ್ದಂತ. ಅವನಲ್ಲಿ ಇಲ್ಲ ಅದು. ಈಗ ಒಂದು ದುರಭ್ಯಾಸ. ಈಗ ಹುಟ್ಟಿದಬ್ಬ ನಾಳೆ ನಾಡದಿರ್ತದೆ, ಇವತ್ತೇ ಪತ್ರಿಕೆಯಲ್ಲಿ ಅಂಕಣ ಪತ್ರಿಕೆ ಪ್ರಿಂಟ್ ಆಗಿ ದೊಡ್ಡ ಪತ್ರಿಕೆ, ದಾನಶೂರ ಕರ್ಣ, ದೀನ ದಲಿತರ ಉದ್ಧಾರಕ, ಎಲ್ಲ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ತದೆ.
ಅದನ್ನು ಯಾರು ಹಾಕ್ಸಿರ್ತಾರೆ? ಅಭಿಮಾನಿಗಳಲ್ಲ, ಅವನೇ ದುಡ್ಡು ಕೊಟ್ಟು ಹಾಕ್ಸಿರ್ತಾನೆ. ಅಂದ್ರೆ ಮನುಷ್ಯನ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ಅವನ ಅದಲ್ಲ, ಆದ್ರೆ ಸಮಾಜ ಅವನನ್ನು ಹಾಗೆ ಗುರುತಿಸ್ಲಿ ಅಂತ ಆಸೆ ಪಡ್ತಾನೆ. ಅವನೊಳಗೆ ಇಲ್ಲ, ಅದು ಇಲ್ಲ ಅವನಲ್ಲಿ, ಆದ್ರೆ ಅದು ಇದೆ ಅಂತ ನಾವೆಲ್ಲರೂ ಗೌರವಿಸ್ಲಿ ಅಂತ. ಅವ ಕಾಮ ಗೆದ್ದಿಲ್ಲ, ಅವ ಲೋಭ ಗೆದ್ದಿಲ್ಲ, ಮಾತ್ಸರ್ಯ ಗೆದ್ದಿಲ್ಲ, ಆದ್ರೆ ಸಮಾಜ ಎಲ್ಲ ಅವನನ್ನ ಧರೆಗಿಳಿದ ಮಹಾನುಭಾವ ಅಂತ ಹೊಗಳಿ ಅಂತ ಆಸೆ ಪಡ್ತಾರೆ. ಇದೇ ನೋಡಿ, ಮನುಷ್ಯನಲ್ಲಿ ಆತ್ಮ ಪ್ರಶಂಸೆ ಎಷ್ಟು ಥರದಿಂದ ಸಮಸ್ಯೆಗೆ ಈಡಾಗ್ತದೆ ಅನ್ನೋದಕ್ಕೆ ಒಂದು ವಿವರಣೆನೇ ಕೊಡ್ತಾರೆ ಅರಣ್ಯಕಾಚಾರ್ಯ. ಇದು ಬೇಡ ನಿನಗೆ ಅಂತಾರ. ನೀನೇ ಮಾಡ್ಕೊಳ್ಳೋದು ತಪ್ಪು, ಇನ್ಯಾರಾದ್ರೂ ಮಾಡ್ತಾ ಇದ್ರೆ ಕಿವಿಗೊಟ್ಟು ಕೇಳೋದು ತಪ್ಪು ಅಂತ ಅಂತಾರೆ. ಕಿವಿಗೊಟ್ಟು ಕೇಳೋದು ಅಪರಾಧ. ಎಲ್ಲೋ ಒಂದ್ ಕಡೆಯಿಂದ ಇವತ್ತಿನ ಸಮಾಜ ಒಂದು ರೀತಿಯಿಂದ ಇದನ್ನ ಹೇಟ್ ಮಾಡ್ತದೆ. ಮನುಷ್ಯ ಒಳ್ಳೆ ಕೆಲಸ ಮಾಡಿದಾಗ ಅವನನ್ನ ಪ್ರಶಂಸೆ ಮಾಡದೆ ಹೋದ್ರೆ ಮುಂದೆ ಒಳ್ಳೆ ಕೆಲಸ ಮಾಡೋದು ಹೇಗೆ ಅವನು? ನೀವು ನೋಡಿದ್ರೆ ಪ್ರಶಂಸೆ ಮಾಡ್ಕೊಳ್ಬಾರ್ದು ಅಂತ ವರ್ಜನೆ ಮಾಡಿಬಿಟ್ರೆ ಇದು ವಿರೋಧ ಆಗಲ್ವೇ? ಅದಕ್ಕೆ ಅರಣ್ಯಕಾಚಾರ್ಯ ಸ್ಪಷ್ಟಪಡಿಸ್ತಾರೆ. ನಾನು ಹೇಳಿದ್ದು ಅವನ ಒಳಗಿರೋದನ್ನ ಅವನು ಯಥಾವತ್ತಾಗಿ ಹೇಳ್ಕೊಳ್ಳೋದು ದೋಷ ಅಲ್ಲ ಅಂತೆ. ಇದ್ದದ್ದನ್ನು ಇದ್ದಷ್ಟೇ ಹೇಳ್ಕೊಂಡ್ರು ದೋಷ ಅಲ್ಲಂತೆ. ಇದ್ದದ್ದನ್ನು ಎಕ್ಸ್ಟ್ರಾ ಹೇಳ್ಕೊಳ್ಳೋದು, ಇಲ್ಲದೆ ಇದ್ದ ಗುಣಗಳನ್ನು ಇದೇ ಅನ್ಕೊಳ್ಳೋದು, ಇದನ್ನು ಬಿಡ್ಲಿಕ್ಕೆ ಹೇಳಿದ್ದೀನಿ ಅಂತ ಅಷ್ಟೇ. ಇದು ಬಿಡ್ಲಿಕ್ಕೆ ಹೇಳಿದ್ದೀನಿ, ಎಕ್ಸಸ್ ಬೇಡ ಅಂದ್ರೆ ಅವರು. ಮನುಷ್ಯನು ಯಥಾವತ್ತಾಗಿದ್ರೆ ತಪ್ಪಲ್ಲ. ಭೀಮ ತನ್ನ ಬಗ್ಗೆ ತಾನು ಹೇಳಿಕೊಂಡ ಅಂತ ಮಹಾಭಾರತದಲ್ಲಿ ಬರ್ತದೆ. ಭಗವತ್ಪಾದರು ಹೇಳ್ತಾರೆ, ಇದೇನ್ ತನ್ನ ಬಗ್ಗೆ ಹೇಳ್ಕೊಂಡ, ಆತ್ಮ ಪ್ರಶಂಸೆ ದೋಷ ಅಲ್ವೇ ಅಂದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಯಥಾವತ್ತಾಗಿ ತನ್ನ ವ್ಯಕ್ತಿತ್ವ ಏನು ಅಂತ ತಾನು ತಿಳಿದು ಅದಕ್ಕಿಂತ ಹೆಚ್ಚು ಅಲ್ಲದೆ ಕಡಿಮೆನೂ ಅಲ್ಲದೆ ಜಗತ್ತಿಗೆ ಬೋಧಿಸೋದಿದೆ ಅಲ್ಲ, ಅದು ಗುಣ ಅಂತ. ಸಮಸ್ಯೆ ಇರೋದಿಲ್ಲ, ನನಗಿಷ್ಟು ಗೊತ್ತಿದೆ, ಅದಕ್ಕಿಂತ ಹೆಚ್ಚಿನ ವಿಷಯ ನನಗೆ ಗೊತ್ತಿಲ್ಲ, ನಾನು ಅದೂ ನನಗೆ ಗೊತ್ತಿದೆ ಅಂತ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ನನಗಿಲ್ಲ. ನನಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ನನಗೆ ಸೈನ್ಸ್ ಗೊತ್ತಿಲ್ಲ, ಏನೋ ಒಂದು ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ. ಭಾಗವತದಲ್ಲಿ ಎಲ್ಲ ಗೊತ್ತಿದೆ ಅಂತಲ್ಲ, ಸ್ವಲ್ಪ ಗೊತ್ತಿದೆ, ಸ್ವಲ್ಪ ಗೊತ್ತಿದೆ, ಸ್ವಲ್ಪ ಗೊತ್ತಿಲ್ಲ. ಯಥಾವತ್ತಾಗಿ ಮನುಷ್ಯ ಈ ಪ್ರಾಮಾಣಿಕತೆಯನ್ನೇ ಒಂದರ್ಥದಲ್ಲಿ ಆತ್ಮ ಪ್ರಶಂಸಾ ವರ್ಜನ ಅಂತ. ಮನುಷ್ಯ ಪ್ರಾಮಾಣಿಕನಾದ್ರೆ ಸಾಕು ಅಂತ ಅಪೇಕ್ಷೆ ಪಡ್ತಾನೆ ಭಗವಂತ. ಸಮಸ್ಯೆ ಎಲ್ಲಿದೆ ಅಂತ ನಮಗೆ ಈಗ ಅರ್ಥ ಆಯ್ತಲ್ಲ. ಗೊತ್ತಿಲ್ಲ ಅನ್ನೋ ಪದವೇ ಡಿಕ್ಷನರಿಯಿಂದ ಹೋಗ್ಬಿಟ್ಟಿದೆ ನಮ್ಗೆ ಇತ್ತೀಚೆಗೆ. ಆ ಪದ ಮೊದಲು ಆಡ್ ಮಾಡಿಕೊಂಡು ಇದು ನನ್ನೊಳಗೆ ಇರೋದು ಅಂತ ಯಾವಾಗ ಗೊತ್ತಾಗ್ತದೆ ಆವಾಗ ಭಾಗವತದ ಉತ್ತಮ ಧರ್ಮ ಅಂತ ಅರ್ಥ. ಹೀಗೆ ಆತ್ಮ ಪ್ರಶಂಸಾ ವರ್ಜನ, ಮಹನ್ನಿಂದ ವರ್ಜನ ಅಂತ. ಇನ್ನೆರಡು ಪ್ರಕರಣಗಳು, ಭಾಗವತ ಆಗತಿ, ರಾಜವಿರಾಗ, ಸುಖ ಆಗಮನ, ಸಂಕ್ಷಿಪ್ತ ಶಾಸ್ತ್ರಾರ್ಥ, ವೈರಾಗ್ಯ, ಮಹತ್ ಸಮಾಗಮ, ಮಹತ್ ಸೇವಾ ಪ್ರಶಂಸಾ, ಮಹನ್ನಿಂದ ವರ್ಜನ, ಆತ್ಮ ಪ್ರಶಂಸಾ ವರ್ಜನ. ಈಗ ಕೊನೆಗೆ 10ನೇ ಪ್ರಕರಣ, ಇಂದ್ರಿಯ ಜಯ ಪ್ರಕರಣ. ಇದ್ರ ಬಗ್ಗೆ ಅವರು ಕಲೆಕ್ಟ್ ಮಾಡ್ತಾರೆ. ಅವರೊಬ್ಬ ಸಂದರ್ಶಕರು, ಅರಣ್ಯಕಾಚಾರ್ಯ. ಭಾಗವತದ ಪ್ರಪಂಚದ ಒಳಗೆ ಪ್ರವೇಶಿಸಿ, ಅಥವಾ ಅದೊಂದು ದೊಡ್ಡ ಕಾಡು ಭಾಗವತ ಅಂತ ಇಟ್ಟುಕೊಂಡ್ರೆ ಕಾನನದಲ್ಲಿ ಪ್ರವೇಶ ಮಾಡಿ ಭಾಗವತದಲ್ಲಿ ಹೇಳಿದ ಯಾರ್ಯಾರು VVIP ಪರ್ಸನ್ಸ್ ಇದ್ದಾರೆ ಅವರನ್ನೆಲ್ಲ ಸಂದರ್ಶನ ಮಾಡ್ತಾರೆ. ನಿಮ್ಮ ಬದುಕಿನೊಳಗೆ ನೀವು ಕಂಡುಕೊಂಡ ಸತ್ಯದ ಹಿಂದೆ ಯಾವುದು ನಿಜವಾದ ಸಾಧನ ಅಂತ ಅವರನ್ನ ಸಂದರ್ಶನ ಮಾಡ್ತಾ ಬಂದ್ರೆ ಎಲ್ಲರೂ ಹೇಳ್ತಾ ಬಂದದ್ದು ಯಾವುದನ್ನ ಅಂದ್ರೆ, ನಮಗೇನೋ ಇಂದ್ರಿಯ ಜಯನೇ ನಮ್ಮೆಲ್ಲರ ಸಾಧನೆಗೆ ಮೊದಲನೇದ್ದು ಅಂತ ಹೇಳ್ತಾರೆ. ಇಂದ್ರಿಯ ಜಯ ಅಂದ್ರೆ ಇಂದ್ರಿಯಗಳಲ್ಲಿ ಮಹಾಮಲ್ಲ, ಮಲ್ಲ ಅಂತ 2 ತರ ವಿಭಾಗ ಮಾಡ್ತಾರೆ. ನಮ್ಮೆಲ್ಲ ಇಂದ್ರಿಯಗಳಿದ್ದಾವಲ್ಲ, ಮೇಲ್ನೋಟದ ಏನೆಲ್ಲ ಕಣ್ಣು, ಕಿವಿ ಇವೆಲ್ಲ ಮಲ್ಲ, ಮನಸ್ಸಿದೆ ಅಲ್ಲ ಅದು ಮಹಾಮಲ್ಲ. ಮಹಾಮಲ್ಲನ ನಿಗ್ರಹಿಸಿದ್ರೆ ಇದಕ್ಕೆ ನಮ್ಮಲ್ಲಿ ಒಂದು ನ್ಯಾಯ ಹೇಳ್ತಾರ, ಮಹಾಮಲ್ಲ ಭಂಗ ನ್ಯಾಯ ಅಂತ ಅರಣ್ಯಕಾಚಾರ್ಯರು ಒಂದು ಕಡೆಯಲ್ಲಿ ತಿಳಿಸಿದ್ದಾರೆ. ಮನುಷ್ಯ ತನ್ನ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಇಂದ್ರಿಯ ಜಯವಾದರೆ,
ಆ ಮಲ್ಲರನ್ನೆಲ್ಲ ನೀವು ಸೋಲಿಸುವ ಪ್ರಯತ್ನ ಬಹಳ ಪಟ್ಟರು ಅದು ಸುಲಭ ಸಾಧ್ಯವಾಗದೇ ಇರ್ತದೆ. ಮನಸ್ಸು ಅನ್ನೋ ಮಹಾಮಲ್ಲನನ್ನು ಗೆದ್ದು ಬಿಟ್ರೆ ಸಣ್ಣ ಸಣ್ಣ ಮಲ್ಲರನ್ನ ಸುಲಭ ಗೆಲ್ಲಬಹುದು ಅಂತ ಉದಾಹರಣೆ ಕೊಟ್ಟು ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇದು ಇಂದ್ರಿಯ ಜಯ ಪ್ರಕರಣ. ಹೀಗೆ 10 ಪ್ರಕರಣಗಳನ್ನ 16 ವಿಷಯಗಳನ್ನು ಒಳಗೊಂಡು ನಮ್ಮ ಮುಂದೆ ಅರಣ್ಯಕಾಚಾರ್ಯ ತೆರೆದಿಟ್ಟು ಆ ಪ್ರಕರಣದ ಕೊನೆಯಲ್ಲಿ ಒಂದೊಂದು ಭಾಗವತ ಧರ್ಮಗಳ ಸ್ಮರಣವನ್ನು ಕೂಡ ನಮಗೆ ಮಾಡಿಸ್ತಾರೆ. ಇದು ಅರ್ಚನಾ ಅನ್ನೋ ಭಾಗವತದ ಧರ್ಮ, ಇದು ಸ್ಮರಣ ಅನ್ನೋ ಭಾಗವತದ ಧರ್ಮ, ಇದು ಸಾಧು ಸಮಾಗಮ ಅನ್ನೋ ಭಾಗವತದ ಧರ್ಮ. ಇದರದ್ದೇ ಸಾರ ಮುಂದೆ 30 ಭಾಗವತದ ಧರ್ಮ ಅಂತ ಧರ್ಮೋಪದೇಶ ಪ್ರಕರಣದಲ್ಲಿ ತಿಳಿಸಿ ಅದನ್ನು ನಮಗೆಲ್ಲ ಅಳವಡಿಸಿಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಇದೇ ಸಾರೋದ್ಧಾರ. ಇವತ್ತು ಪ್ರಸ್ತಾವನೆಯ ರೂಪದಲ್ಲಿ 10 ಪ್ರಕರಣಗಳೊಂದಿಗೆ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡಿದ್ದೇನೆ. ನಾಳೆ 10 ಪ್ರಕರಣಗಳು. ಇದು ಆಕ್ಚುಲಿ ಡ್ರೈ ಸಬ್ಜೆಕ್ಟ್. ಇದು ಪ್ರವಚನದ ಸಬ್ಜೆಕ್ಟ್ ಅಂತ ನಾನು ಯಾವಾಗಲೂ ಹೇಳಲ್ಲ. ಇದನ್ನ ಪ್ರವಚನಕ್ಕೆ ಅಂತ ಒಂದಿಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ. ಸಾಮಾನ್ಯ ಜನರಿಗೆ ಅಲ್ಲಲ್ಲಿ ಕಥೆಗಳನ್ನು ಹೇಳಿ ಒಂದೊಂದು ಸಂದೇಶಗಳನ್ನು ಹೇಳ್ತಾ ಹೋಗೋದು. ಒಂದು ಕಥೆ ಅದಕ್ಕೊಂದು ಸಂದೇಶ, ಒಂದು ಕಥೆ ಅದಕ್ಕೊಂದಿಷ್ಟು ಸಂದೇಶ. ಆದರೆ ಸಾರೋದ್ಧಾರ ಅನ್ನೋದು ಒಂದು ಅರ್ಥದಲ್ಲಿ ನಾವು ನೀವು ಸ್ಕೂಲ್ ಡೇಸ್ಗಳಲ್ಲಿ ಕೆಲವು ಕ್ಲಾಸ್ ಅನ್ನು ಹೇಟ್ ಮಾಡ್ತಿದ್ವಿ. ಅಯ್ಯೋ ಆ ಸಾರ ಬೇಡ ಬಿಡಪ್ಪ, ಅಯ್ಯೋ ನಮಗಿದು ಬೋರ್. ಅದು ನಮಗೂ ನಿಮಗೆ ಎಷ್ಟೇ ಗೊತ್ತಿದ್ರು, ಅದು ಗಣಿತನೋ ಸಮಾಜವೋ ಅಥವಾ ವಿಜ್ಞಾನವೋ, ಹಂಗೆ ಅನೇಕ ವಿಷಯಗಳು ಯಾವ್ದಾದ್ರು ಒಂದು ಕ್ಲಾಸ್ ನಮಗೆ ಬೋರ್ ಕೊಡ್ತಿರ್ತದೆ. ಆದ್ರೆ ಅಡ್ಮಿಷನ್ ಮಾಡಿಸಿ ಆಗಿದೆ, ಪರೀಕ್ಷೆ ಬರೀಲೇಬೇಕು. ಹಂಗೆ ನಮ್ಮ ಶ್ರೀನಿವಾಸ್ ಶೆಟ್ರು ಡ್ರೈ ಸಬ್ಜೆಕ್ಟ್ ಆದ್ರೂ ಪರವಾಗಿಲ್ಲ, ಸಾರೋದ್ಧಾರನೇ ಬೇಕು ಅಂತ ಇದನ್ನ ಇಷ್ಟಪಡ್ತಿದ್ದಾರೆ. ಆ ಕಾರಣದಿಂದ ಎಷ್ಟು ಸಾಧ್ಯವೋ ನಿಮ್ಮ ಜೊತೆಯಲ್ಲಿ ಅಲ್ಲಿ ಅವರೇ ಕೊಟ್ಟ ಉದಾಹರಣೆಗಳನ್ನ ಒಂದಿಷ್ಟು ನಿಮ್ಮ ಮುಂದೆ ನಾನು ತಿಳಿಸಿ, ಬೇರೆ ಏನೋ ಮಾತುಗಳನ್ನಾಡಿ ಹಾಸ್ಯ ಚಟಾಟಿಗಳನ್ನು ಮಾಡಿದ್ರೆ ಸಬ್ಜೆಕ್ಟ್ ಮಿಸ್ ಆಗ್ತದೆ ಅನ್ನೋ ಕಳಕಳಿಯಲ್ಲಿ ಆದಷ್ಟು ಈ ಪ್ರಕರಣಗಳನ್ನೇ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ. ಅದು ಎಷ್ಟು ಡ್ರೈ ಆದ್ರೂ ಪರವಾಗಿಲ್ಲ, ಅದು ಎಷ್ಟು ನಮಗೆ, ಯಾಕಂದ್ರೆ ಬೆಲೆ ಜಾಸ್ತಿ ಡ್ರೈ ಇದೆ ಇವತ್ತು. ಹೌದು ತಾನೆ? ಹಸಿ ದ್ರಾಕ್ಷಿಗಿಂತ ಡ್ರೈ ಫ್ರೂಟ್ಸಿಗೆ ಬೆಲೆ ಜಾಸ್ತಿ. ಯೋಚಿಸಿ, ಒಣ ದ್ರಾಕ್ಷಿಗೆ ಬೆಲೆ ಜಾಸ್ತಿಯೋ ಹಸಿ ದ್ರಾಕ್ಷಿಗೆ ಬೆಲೆ ಜಾಸ್ತಿಯೋ? ಒಣ ಗೋಡಂಬಿಗೆ ಜಾಸ್ತಿಯೋ ಹಸಿ ಗೋಡಂಬಿಗೆ ಜಾಸ್ತಿಯೋ? ಹಾಗಾದ್ರೆ ಸಬ್ಜೆಕ್ಟ್ ಡ್ರೈ ಆದಷ್ಟು ಮೌಲ್ಯ ಜಾಸ್ತಿ ಇದೆ. ಆದ್ರಿಂದ ಸಾರೋದ್ಧಾರ ಸಬ್ಜೆಕ್ಟ್ ಡ್ರೈ ಇದೆ ಅಂದ್ರೂ ಮೌಲ್ಯ ಹೆಚ್ಚಿದೆ ಅನ್ನೋ ಕಾರಣಕ್ಕಾದ್ರೂ ಈ ಉಪನ್ಯಾಸ ನಿಜವಾಗ್ಲೂ ಅರ್ಥಪೂರ್ಣವಾಗ್ತದೆ ಅಂತ ಹೇಳ್ತಾ, ನಾಳೆ ಮತ್ತೆ ಇದೇ ಸರಿಯಾದ ಸಮಯಕ್ಕೆ ಸರಿಯಾಗಿ ಕೂತ್ಕೊಂಡ್ರೆ ಹೆಚ್ಚು ವಿಷಯಗಳನ್ನ ಕೇಳುವ ಅವಕಾಶ ಆಗ್ತದೆ ಅಂತ ಹೇಳಿ ನಿಮ್ಮನ್ನೆಲ್ಲ ಅಭಿನಂದಿಸಿ ಇವತ್ತಿನ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.